online coaching classes. So unit number 5, operational amplifier or op-amp, video number 4. Previous lecture nalli and video number 3 nalli parameters of operational amplifier na nota badri. So ee video nalli main important modes of operation ಅಂದ್ರೆ ಇನ್ವರ್ಟಿಂಗ್ ಮೋಡ್ ಅಂಡ್ ನಾನ್ ಇನ್ವರ್ಟಿಂಗ್ ಮೋಡ್ ಬಗ್ಗೆ ಸ್ವಲ್ಪ ಡೀಟೇಲ್ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ವಿಡಿಯೋ ನಂಬರ್ 3 ನಲ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಥವಾ ಸರ್ಕ್ಯೂಟ್ ಸಿಂಬಲ್ ಆಫ್ ಅನ್ ಆಪ್ ಆಂಪ್ ಅಂತ ಹೇಳಿದ್ರೆ ಇಟ್ ಕನ್ಸಿಸ್ಟ್ ಆಫ್ ಇನ್ವರ್ಟಿಂಗ್ ಇನ್ಪುಟ್, ನಾನ್ ಇನ್ವರ್ಟಿಂಗ್ ಇನ್ಪುಟ್ ಪ್ಲಸ್ ವಿಸಿಸಿ ಮೈನಸ್ ವಿಇಇ ಔಟ್ಪುಟ್. ನಿಮಗೆ ಈಗ ಅಂತ ಹೇಳಿಕೊಟ್ಟಿದ್ವಿ. ಸೊ ನಾವು ಈ ಯೂನಿಟ್ ನಲ್ಲಿ ಇನ್ ಡೀಟೈಲ್ ಆಗಿ IC74 ಬಗ್ಗೆ ಓದ್ತೀನಿ ಅಂತ ಕೂಡ ಹೇಳಿದ್ವಿ. ಸೊ ಇದು 8 ಪಿನ್ ಪ್ಯಾಕೇಜ್, ಅಂದ್ರೆ ಟೋಟಲ್ ಆಗಿ ಎಷ್ಟು ಪಿನ್ಸ್ ಇರುತ್ತೆ ಅಂತ ಅರ್ಥ, 8 ಪಿನ್ಸ್ ಇರುತ್ತೆ. ಇದಕ್ಕೆ ಸಿಂಗಲ್ ಆಪ್ ಆಂಪ್, ಇದ್ರ ಒಳಗಡೆ ಇರುವಂತದ್ದು ಸಿಂಗಲ್ ಆಪ್ ಆಂಪ್ ಮಾತ್ರ ಇರುತ್ತೆ. ಸೊ ಫಸ್ಟ್ ಪಿನ್ ನಂಬರ್ 1 ಬಂದು ಇನ್ಪುಟ್ ಆಫ್ಸೆಟ್, ಪಿನ್ ನಂಬರ್ 5 ಬಂದು ಇನ್ಪುಟ್ ಆಫ್ಸೆಟ್ ಪ್ಲಸ್ ಅಂಡ್ ಮೈನಸ್ ಅಂತ ತಗೊಂತಾ ಹೋಗ್ತೀವಿ ಇವೆರಡನ್ನು. ಪಿನ್ ನಂಬರ್ 2 ಇನ್ವರ್ಟಿಂಗ್ ಇನ್ಪುಟ್, ಪಿನ್ ನಂಬರ್ 3 ನಾನ್ ಇನ್ವರ್ಟಿಂಗ್ ಇನ್ಪುಟ್. ಎರಡು ರೀತಿ ಸಪ್ಲೈಸ್ ನ ಆಡ್ ಮಾಡಬೇಕು. ಸೊ ಪ್ಲಸ್ ವಿಸಿಸಿ ಬಂದು ಪಿನ್ ನಂಬರ್ 7, ಮೈನಸ್ ವಿಇಇ ಬಂದು ಪಿನ್ ನಂಬರ್ 4. ಪಿನ್ ನಂಬರ್ 6 ಇಸ್ ಆಫ್ ಔಟ್ಪುಟ್. ಪಿನ್ ನಂಬರ್ 8 ನೋ ಕನೆಕ್ಷನ್, NC ಅಂತ ಕರೀತಾ ಹೋಗ್ತೀವಿ. ಸೊ NC ಅನ್ನೋ ಒಂದು ಪಿನ್ ಕಾನ್ಫಿಗರೇಷನ್ ಪಿನ್ ನ ಯೂಸ್ ಮಾಡೋದು ನೀವು ಸಿಂಗಲ್ ಆಪ್ ಆಂಪ್ ನ ಉಪಯೋಗಿಸಬೇಕಾದ್ರೆ IC741 ನ ಪಿನ್ ನಂಬರ್ 8 ನ ಫ್ರೀ ಅಂದ್ರೆ ಆಸ್ ಇಟ್ ಇಸ್ ಹಾಗೆ ಬಿಟ್ಬಿಡ್ತೀರಾ, ಯಾವುದೇ ರೀತಿ ಕನೆಕ್ಷನ್ ಮಾಡೋದಿಲ್ಲ. ಅದೇ ಏನಾದ್ರೂ ಎರಡು ಆಪ್ ಆಂಪ್ ನ ಸೈಮಲ್ಟೇನಿಯಸ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವಾಗ ನೀವು ಪಿನ್ ನಂಬರ್ 8 ಆಫ್ ಫಸ್ಟ್ IC ಟು ಪಿನ್ ನಂಬರ್ 8 ಆಫ್ ಸೆಕೆಂಡ್ IC ಗೆ ಕನೆಕ್ಷನ್ ಮಾಡ್ತಾ ಹೋಗ್ಬೇಕು. ಸೊ ಅಲ್ಲಿ ಯೂಸ್ ಮಾಡ್ತೀವಿ ನಾವು ನೋ ಕನೆಕ್ಷನ್ ಅನ್ನೋ ಪಿನ್ ನಂಬರ್ 8 ನ. ಸೊ ಈ ಒಂದು ಸರ್ಕ್ಯೂಟ್ ನಾವು ಮಾಡುವಂತ ಸಿಂಪಲ್ ಸರ್ಕ್ಯೂಟ್ಸ್ ಅಲ್ಲಿ ಎಲ್ಲ ಬರೇ ಸಿಂಗಲ್ IC741 ಉಪಯೋಗಿಸೋದ್ರಿಂದ ಪಿನ್ ನಂಬರ್ 8 ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ ನಾವು. ಸೊ ಇದರಲ್ಲಿ ಪಿನ್ ನಂಬರ್ 1, ಪಿನ್ ನಂಬರ್ 5, ಪಿನ್ ನಂಬರ್ 8 ಇಟ್ ಈಸ್ ಆಫ್ ಮೋಸ್ಟ್ಲಿ ನಾನ್ ಯೂಸ್ಫುಲ್. ತುಂಬಾ ಯೂಸ್ ಆಗೋದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಪಿನ್ ನಂಬರ್ 2, ಇಟ್ ಈಸ್ ಆಫ್ ನಾನ್ ಇನ್ವರ್ಟಿಂಗ್ ಇನ್ಪುಟ್. ಪಿನ್ ನಂಬರ್ 3 ದಟ್ ಈಸ್ ಆಫ್ ನಾನ್ ಇನ್ವರ್ಟಿಂಗ್ ಇನ್ಪುಟ್. Pin number 4 that is of minus VEE, and pin number 7 plus VCC, pin number 6 that is of output. ಇಷ್ಟು ನನಗೆ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಇನ್ವರ್ಟಿಂಗ್ ಇನ್ಪುಟ್ ಪಿನ್ ನಂಬರ್ 2, ನಾನ್ ಇನ್ವರ್ಟಿಂಗ್ ಇನ್ಪುಟ್ ಪಿನ್ ನಂಬರ್ 3 ಪ್ಲಸ್ VCC, ಪಿನ್ ನಂಬರ್ 7 ಮೈನಸ್ VEE, ಪಿನ್ ನಂಬರ್ 4 ಅಂಡ್ ಔಟ್ಪುಟ್ ಇಸ್ ಆಫ್ ಪಿನ್ ನಂಬರ್ 6. ಇಷ್ಟು ತುಂಬಾನೇ ತುಂಬಾ ಇಂಪಾರ್ಟೆಂಟ್. ಇನ್ ಒಂದು ಸಲ ರಿಕಾಲ್ ಮಾಡೋದಾಯ್ತು ಅಂದ್ರೆ ಇನ್ವರ್ಟಿಂಗ್ ಅಂತ ಹೇಳಿದ್ರೆ ನಾವೇನಾದ್ರೂ ಇನ್ಪುಟ್ ಸಿಗ್ನಲ್ ನ ಪಾಸಿಟಿವ್ ಪೀಕ್, ನೆಗೆಟಿವ್ ಪೀಕ್ ಈ ತರ ಕೊಟ್ಟಾಗ ಔಟ್ಪುಟ್ ಸಿಗ್ನಲ್ ಬಂದು ಏನಾಗ್ತಾ ಹೋಗ್ಬೇಕು, 180 ಡಿಗ್ರಿ ಫೇಸ್ ಶಿಫ್ಟ್ ಇರಬೇಕು. ಅವಾಗ ಅದನ್ನ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಕರಿತಾ ಹೋಗ್ತೀವಿ. ಅದೇ ಏನಾದ್ರೂ ಸೇಮ್ ಸಿಗ್ನಲ್ ಬಂತು ಅಂತ ಹೇಳಿದ್ರೆ ಅದು 0 ಡಿಗ್ರಿ ಫೇಸ್ ಶಿಫ್ಟ್ ಆಗಿರುತ್ತೆ, ಅವಾಗ ಏನಂತ ಕರಿಬೇಕು, ಅದನ್ನ ನಾನ್ ಇನ್ವರ್ಟಿಂಗ್ ಅಂತ ಕರಿತಾ ಹೋಗ್ಬೇಕು. ಸೊ IC741 ನಲ್ಲಿ ಡ್ಯುಯಲ್ ಇನ್ಪುಟ್ಸ್ ಇರೋದ್ರಿಂದ ಒಂದು ಇನ್ವರ್ಟಿಂಗ್ ಇನ್ಪುಟ್ ಇರುತ್ತೆ, ಇನ್ನೊಂದು ನಾನ್ ಇನ್ವರ್ಟಿಂಗ್ ಇನ್ಪುಟ್ ಇರುತ್ತೆ. ಇನ್ವರ್ಟಿಂಗ್ ಇನ್ಪುಟ್ ಗೆ ಕನೆಕ್ಟ್ ಮಾಡಿದ್ರೆ ನನಗೆ ಔಟ್ಪುಟ್ ಸಿಗ್ನಲ್ ಈ ರೀತಿ ಬರ್ತಾ ಹೋಗುತ್ತೆ. ನಾನ್ ಇನ್ವರ್ಟಿಂಗ್ ಇನ್ಪುಟ್ ನ ಕನೆಕ್ಟ್ ಮಾಡಿದ್ರೆ ಔಟ್ಪುಟ್ ಸಿಗ್ನಲ್ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಇದು ನೆನಪಲ್ಲಿ ಇಟ್ಕೊಬೇಕು, ಮುಂದಕ್ಕೆ ಥಿಯರಿ ಅಥವಾ ಪ್ರಾಬ್ಲಮ್ಸ್ ನ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಫಸ್ಟ್ ಈಗ ನಾವು IC741 ಅಥವಾ ಆಪ್ ಆಂಪ್ ಅಪ್ಲಿಕೇಶನ್ಸ್ ಅಲ್ಲಿ ಇನ್ವರ್ಟಿಂಗ್ ಮೋಡ್ ಅಂಡ್ ನಾನ್ ಇನ್ವರ್ಟಿಂಗ್ ಮೋಡ್ ಬಗ್ಗೆ ಕಲಿತಾ ಹೋಗೋಣ. ಸೊ ಫಸ್ಟ್ ಬಿಫೋರ್ ಮೂವಿಂಗ್ ಟು ಇನ್ವರ್ಟಿಂಗ್ ಆಂಪ್ಲಿಫೈರ್ ಲೆಟ್ ಅಸ್ ಅನಲೈಸ್ ವಾಟ್ ಈಸ್ ಎ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್. ಈ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ವೆರಿ ಸಿಂಪಲ್ ಡೆಫಿನಿಷನ್. even though inverting input of an op amp is not physically connected to the ground or mechanically ground, it has zero voltage with respect to ground.
ದಿಸ್ ಸಿಚುಯೇಷನ್ ಈಸ್ ನೋನ್ ಆಸ್ ವರ್ಚುವಲ್ ಗ್ರೌಂಡ್ ಅಂತ ಕರಿತಾ ಹೋಗ್ತೀವಿ. ಸೊ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಡಯಾಗ್ರಾಮ್ ಅಲ್ಲಿ. ಫಸ್ಟ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಇನ್ಪುಟ್ ನ ಅಪ್ಲೈ ಮಾಡಿದೀನಿ, ಯಾವ್ದದು VS ಥ್ರೂ ದಿ ರೆಸಿಸ್ಟರ್ R1 ಅಂಡ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಈಸ್ ಏನಾಗಿದೆ, ಗ್ರೌಂಡ್. therefore ದಿಸ್ ಆಂಪ್ಲಿಫೈರ್ ಏನಂತ ಕರಿಬೇಕು, ನಾನು ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಕರಿಬೇಕು ನೀವು. ಸೊ ಇನ್ನೊಂದ್ಸಲ ಹೇಳ್ತೀನಿ ನೋಡಿ, VS ಅನ್ನು ಇನ್ಪುಟ್ ಸಿಗ್ನಲ್ ನ ಇನ್ವರ್ಟಿಂಗ್ ಇನ್ಪುಟ್ ಗೆ ಅಪ್ಲೈ ಮಾಡಿದೀನಿ ಥ್ರೂ ದಿ ರೆಸಿಸ್ಟರ್ R1 ಅಂಡ್ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಈಸ್ ಗ್ರೌಂಡೆಡ್. therefore this amplifier is known as inverting amplifier. So negative feedback ಆಗಿರೋದ್ರಿಂದ a part of the output is fed back to the input using a feedback resistor RF. ಸೊ ಫೀಡ್ಬ್ಯಾಕ್ ರೆಸಿಸ್ಟರ್ RF ನ ಉಪಯೋಗಿಸ್ಕೊಂಡು ನಾನು ಇನ್ಪುಟ್ ಅಂದ್ರೆ ಪಾರ್ಟ್ ಆಫ್ ದಿ ಇನ್ಪುಟ್ ನ ಹಿಂದಕ್ಕೆ ಕಳಿಸ್ತಾ ಹೋಗ್ತಾ ಇದ್ದೀನಿ. ಅದೇ ನಮಗೆ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಕರಿತಾ ಹೋಗ್ತೀವಿ. ನಾವೇನಾದ್ರೂ ಈ ಒಂದು RF ಅನ್ನೋ ಸಿಗ್ನಲ್ ನ ಔಟ್ಪುಟ್ ಇಂದ ನಾನು ಪಾಸಿಟಿವ್ ಕೊಟ್ಟೆ ಅಂತ ಹೇಳಿದ್ರೆ ಅವಾಗ ಅದು ಏನಾಗುತ್ತೆ, ಪಾಸಿಟಿವ್ ಫೀಡ್ಬ್ಯಾಕ್ ಆಗುತ್ತೆ. ಬಟ್ ನಾವಿಲ್ಲಿ ಆಂಪ್ಲಿಫೈರ್ಸ್ ಗಳನ್ನ ಡಿಸೈನ್ ಮಾಡ್ತಿರೋದ್ರಿಂದ ನಾವು ನೆಗೆಟಿವ್ ಫೀಡ್ಬ್ಯಾಕ್ ಕಾನ್ಸೆಪ್ಟ್ ನ ಹಾಕೊಂತ ಹೋಗ್ಬೇಕು. ಸೊ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಬರೋಣ. ಸೊ ಗ್ರೌಂಡ್ ಅಂತ ಹೇಳಿದ್ರೆ ನೋಡಿ, ನಾವಿಲ್ಲಿ ಗ್ರೌಂಡ್ ಗೆ ಕನೆಕ್ಟ್ ಮಾಡ್ಕೊಂಡಿದೀವಿ. ಕನೆಕ್ಟ್ ಮಾಡದಲ್ಲೇ ಇದ್ರೂ ಸಹಿತ ಅದು ಗ್ರೌಂಡ್ ಆಗಿ ಆಕ್ಟ್ ಆಗ್ತಾ ಹೋಗುತ್ತೆ. ಆ ಪಾಯಿಂಟ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ವರ್ಚುವಲ್ ಗ್ರೌಂಡ್ ಪಾಯಿಂಟ್ ಅಂತ ಕರಿತೀವಿ. ಸೊ ಪಾಯಿಂಟ್ G ಇಸ್ ನೋನ್ ಆಸ್ ವರ್ಚುವಲ್ ಗ್ರೌಂಡ್ ಪಾಯಿಂಟ್ ಇಲ್ಲಿ. ಸೊ ಅದರತ್ತ ಬರ್ತಾ ಇರುವಂತ ವೋಲ್ಟೇಜ್ ಅಂತ ತಗೊಂತೀವಿ ಅಂತ ಹೇಳಿದ್ರೆ V2 ಅಂತ ತಗೊಂತಾ ಹೋಗ್ತೀವಿ. ಇನ್ನೊಂದ್ಸಲ ಡೆಫಿನಿಷನ್ ಹೇಳ್ತೀನಿ ನೋಡಿ. ಈ ಒಂದು ಇನ್ವರ್ಟಿಂಗ್ ಇನ್ಪುಟ್ ಆಫ್ ಅನ್ ಆಪ್ ಆಂಪ್ ಅಂದ್ರೆ ಇನ್ವರ್ಟಿಂಗ್ ಇನ್ಪುಟ್ ಆಫ್ ಅನ್ ಆಪ್ ಆಂಪ್ ಈಸ್ ನಾಟ್ ಫಿಸಿಕಲಿ ಕನೆಕ್ಟೆಡ್ ಟು ದಿ ಗ್ರೌಂಡ್. ನೋಡಿ ಈ ಪಾಯಿಂಟ್ ಅಲ್ಲಿ ಎಲ್ಲ ನಾವು ಗ್ರೌಂಡಿಂಗ್ ಪಾಯಿಂಟ್ ನ ಕನೆಕ್ಟ್ ಮಾಡಿದೀವ, ಎಲ್ಲೂ ಕೂಡ ಕನೆಕ್ಟ್ ಮಾಡಿಲ್ಲ. ಆದ್ರೂ ಸಹಿತ it has a voltage of ಎಷ್ಟು 0 with respect to what, ground. This situation is known as virtual ground ಅಂತ ಕರಿತೀವಿ ನಾವು. ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂತ ಹೋಗಿ. ನೋಡಿ ನಾನು ಈಗ ಅಪ್ಲೈ ಮಾಡ್ತಿರುವಂತ ಸಿಗ್ನಲ್ ಯಾವುದು ಅಂತ ಹೇಳಿದ್ರೆ VS. ಲೆಟ್ ಅಸ್ ಕನ್ಸಿಡರ್ VS ಅನ್ನೋ ಸಿಗ್ನಲ್ ಈ ರೀತಿ ಇತ್ತು ಅಂತ ಅನ್ಕೋಣ. ಸೊ VS ಅನ್ನೋ ಸಿಗ್ನಲ್ ಅಪ್ಲೈ ಮಾಡಿದ್ರಿಂದ V2 ಅನ್ನೋ ಸಿಗ್ನಲ್ ಕೂಡ ಏನಾಗುತ್ತೆ, ಜನರೇಟ್ ಆಗ್ತಾ ಹೋಗ್ತಾ ಇರುತ್ತೆ. V2 ಅನ್ನೋ ಸಿಗ್ನಲ್ ಜನರೇಟ್ ಆಗಿದ ತಕ್ಷಣ V ಔಟ್ಪುಟ್ ಕೂಡ ಜನರೇಟ್ ಆಗ್ತಾ ಹೋಗ್ಬೇಕು. ಯಾವಾಗ V ಔಟ್ಪುಟ್ ಜನರೇಟ್ ಆಯ್ತು, ಎ ಪಾರ್ಟ್ ಆಫ್ ದಿ ಔಟ್ಪುಟ್ ಇಸ್ ಫೆಡ್ ಬ್ಯಾಕ್ ಟು ದಿ ಇನ್ಪುಟ್. ಸೊ ಬ್ಯಾಕ್ ಗೆ ಇನ್ಪುಟ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಇನ್ಪುಟ್ ಫೀಡ್ಬ್ಯಾಕ್ ಆಗ್ತಾ ಹೋಗುತ್ತೆ ಇಲ್ಲಿ? ಸೊ ಸಿನ್ಸ್ ದಿಸ್ ಇಸ್ ಆಫ್ ಎನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಆಗಿರೋದ್ರಿಂದ ನನಗೆ ಈ ರೀತಿ ಪೀಕ್ ವೋಲ್ಟೇಜ್ ನನಗೆ ಇನ್ಪುಟ್ ಗೆ ಫೀಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಬರ್ತಾ ಇರುವಂತದ್ದು ನನಗೆ ಪಾಸಿಟಿವ್ ಫೀಡ್ಬ್ಯಾಕ್ ಅಥವಾ ಪಾಸಿಟಿವ್ ಇನ್ಪುಟ್ ಆಗಿರುತ್ತೆ. ಇಲ್ಲಿ ಬರ್ತಾ ಇರುವಂತದ್ದು ನನಗೆ ನೆಗೆಟಿವ್ ಫೀಡ್ಬ್ಯಾಕ್ ಬರ್ತಾ ಇದೆ ಇಲ್ಲಿ. ಸೊ ದಿ ಆಲ್ಜಿಬ್ರಾಯಿಕ್ ಸಮ್ ಆಫ್ ದೀಸ್ ಟು ಮಸ್ಟ್ ಬಿ ಈಕ್ವಲ್ ಟು ಏನಾಗ್ತಾ ಹೋಗ್ಬೇಕು, 0 ಅಂತ ತಗೊಂತಾ ಹೋಗ್ತೀವಿ. ಅಬ್ಸರ್ವ್ ಮಾಡಿ, ಇನ್ನೊಂದ್ಸಲ ಹೇಳ್ತೀನಿ. ಈಗ ಫಸ್ಟ್ ಅಪ್ಲೈ ಮಾಡ್ತಿರುವಂತ ಸಿಗ್ನಲ್ ಯಾವ್ದಾಗಿರುತ್ತೆ, ಇಟ್ ಈಸ್ ಆಫ್ ಎನ್ VS ಅನ್ನೋ ಸಿಗ್ನಲ್ ನ ಅಪ್ಲೈ ಮಾಡಿದ ತಕ್ಷಣ V2 ಅನ್ನೋ ಸಿಗ್ನಲ್ ಜನರೇಟ್ ಆಗಿರುತ್ತೆ. V2 ಅನ್ನೋ ಸಿಗ್ನಲ್ ಆಲ್ಮೋಸ್ಟ್ ಯಾವ್ದಕ್ಕೆ ಈಕ್ವಲ್ ಆಗಿರಬೇಕು, VS ಗೆ ಈಕ್ವಲ್ ಆಗಿರಬೇಕು. ದೇರ್ಫೋರ್ ಪಾಸಿಟಿವ್ ನೆಗೆಟಿವ್ ಬರ್ತಾ ಹೋಗುತ್ತೆ ವೋಲ್ಟೇಜ್. ಯಾವಾಗ V2 ಅನ್ನೋ ವೋಲ್ಟೇಜ್ ಜನರೇಟ್ ಆಯ್ತು, ಏಕ್ದಮ್ ನನಗೆ V0 ಅನ್ನೋ ವೋಲ್ಟೇಜ್ ಅಂದ್ರೆ ಔಟ್ಪುಟ್ ವೋಲ್ಟೇಜ್ ಕೂಡ ಜನರೇಟ್ ಆಗಿರುತ್ತೆ. ಔಟ್ಪುಟ್ ವೋಲ್ಟೇಜ್ ಜನರೇಟ್ ಆಗಿದ ತಕ್ಷಣ ಎ ಪಾರ್ಟ್ ಆಫ್ ದಿ ಔಟ್ಪುಟ್ ಇಸ್ ಫೆಡ್ ಬ್ಯಾಕ್ ಟು ದಿ ಇನ್ಪುಟ್ ಅಟ್ ದಿ ಪಾಯಿಂಟ್ G. ಸೊ ಪಾಯಿಂಟ್ G ಹತ್ರ ಫೀಡ್ ಬ್ಯಾಕ್ ಆಗಿ ಬರ್ತಾ ಇರುವಂತ ವೋಲ್ಟೇಜ್ ಯಾವ್ದಾಗಿರುತ್ತೆ, ನನಗೆ ನೆಗೆಟಿವ್ ಪೀಕ್ ಆಗಿರುತ್ತೆ. ಅಂದ್ರೆ ಫೇಸ್ ರಿವರ್ಸಲ್ ಆಗಿ ಬರ್ತಾ ಇರುವಂತ ವೋಲ್ಟೇಜ್ ಆಗಿರುತ್ತೆ. ಇಲ್ಲಿ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ, ಪಾಸಿಟಿವ್ ವೋಲ್ಟೇಜ್ ಇದೆ, ಇಲ್ಲಿ ನೆಗೆಟಿವ್ ವೋಲ್ಟೇಜ್ ಇದೆ. ಎರಡು ಆಲ್ಜಿಬ್ರಾಯಿಕ್ ಸಮ್ ತಗೊಂಡಾಗ ಏನಾಗಬೇಕು, ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಎಲ್ಲಿ? ಅಟ್ ಎಕ್ಸಾಕ್ಟ್ಲಿ ಪಾಯಿಂಟ್ G. ಸೊ ಪಾಯಿಂಟ್ G ಹತ್ರ ನಾನು ಮೆಕ್ಯಾನಿಕಲ್ ಆಗಿ ಅಥವಾ ಗ್ರೌಂಡೆಡ್ ನ ಕನೆಕ್ಟ್ ಮಾಡದಲ್ಲೇ ಇದ್ರು ಸಹಿತ ಅಟ್ ದಟ್ ಪಾಯಿಂಟ್ ದಿ ವೋಲ್ಟೇಜ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಯಾವ್ದದು V2 ಅನ್ನೋ ವೋಲ್ಟೇಜ್ 0 ಆಗುತ್ತೆ. ಯಾವ ಮೋಡ್ ಅಲ್ಲಿ? ಇಟ್ ಈಸ್ ಓನ್ಲಿ ಇನ್ ಇನ್ವರ್ಟಿಂಗ್ ಮೋಡ್ ಅಲ್ಲಿ ಮಾತ್ರ ನಾವೀಗ ಎಕ್ಸ್ಪ್ಲೈನ್ ಮಾಡ್ತಿರುವಂತದ್ದು. ಸೊ ವೆರಿ ಸಿಂಪಲ್ ಡೆಫಿನಿಷನ್. ಈವನ್ ದೋ ದಿ ಇನ್ವರ್ಟಿಂಗ್ ಇನ್ಪುಟ್ ಆಫ್ ಅನ್ ಆಪ್ ಆಂಪ್ ಈಸ್ ನಾಟ್ ಫಿಸಿಕಲಿ ಕನೆಕ್ಟೆಡ್ ಟು ದಿ ಗ್ರೌಂಡ್, ಫಿಸಿಕಲ್ ಆಗಿ ಕನೆಕ್ಟ್ ಮಾಡಿಲ್ಲ,
but also it has a zero voltage with respect to ground, and this concept is known as virtual ground concept anta ಕರಿತೀವಿ. ಇದನ್ನ ಎಕ್ಸ್ಪ್ಲೈನ್ ಹೆಂಗ್ ಮಾಡಬೇಕು? Let us consider the input signal Vs is fed to the inverting terminal. Inverting terminal ಗೆ ಕನೆಕ್ಟ್ ಮಾಡಿದ ತಕ್ಷಣ V2 will be obtained. When V2 will be obtained, V0 is also generated. A part of the output which is of phase reversal will be obtained at the point B with a phase reversal. The algebraic sum of V2 and feedback voltage will be equal to 0. Therefore, at point G, the voltage will be of 0 ಅಂತ ಕರಿತಾ ಹೋಗ್ತೀವಿ. ಅಲ್ಲಿ ನೋಡಿ, ಪಾಯಿಂಟ್ G ಅಂತ ಹೇಳಿದ್ರೆ ಈ ಪಾಯಿಂಟ್ ಅಂತಾನೆ ಅರ್ಥ. ಸೊ ಈ ಪಾಯಿಂಟ್ ಹತ್ರ ನನಗೆ ವೋಲ್ಟೇಜ್ ಏನಾಗ್ತಾ ಹೋಗ್ಬೇಕು? ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಇದನ್ನ ಪ್ರೂವ್ ಮಾಡ್ಲಿಕ್ಕೆ ಬೇರೆ ತರ ಸಿನಾರಿಯೋನು ತಗೊಂತಾ ಹೋಗ್ಬೋದು. ಯಾವ ರೀತಿ? ಸೊ ನಮಗೆ ಇನ್ಪುಟ್ ಇಂಪಿಡೆನ್ಸ್ ಎಷ್ಟಿರಬೇಕು ಅಂತ ಹೇಳಿದೀವಿ? ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಹೆನ್ಸ್ ಕರೆಂಟ್ ಫ್ಲೋಯಿಂಗ್ ಫ್ರಮ್ ಎಲ್ಲಿಂದ ಎಲ್ಲಿಗೆ? ಒನ್ ಟರ್ಮಿನಲ್ ಟು ಅನದರ್ ಟರ್ಮಿನಲ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು 0. ವಿಡಿಯೋ ನಂಬರ್ 3 ಅಥವಾ ಲೆಕ್ಚರ್ 3 ನಲ್ಲಿ ಹೇಳ್ಕೊಟ್ಟಿದ್ದೀನಿ ಇದನ್ನ. ಸೊ ದಿ ಇನ್ಪುಟ್ ಇಂಪಿಡೆನ್ಸ್ ಆಫ್ ಅನ್ ಆಪ್ ಆಂಪ್ ಇಸ್ ಐಡಿಯಲಿ ಈಕ್ವಲ್ ಟು 0. ಇನ್ಪುಟ್ ಇಂಪಿಡೆನ್ಸ್ 0 ಆಗಿರೋದ್ರಿಂದ ಸೊ ಇಲ್ಲಿ ಇನ್ಪುಟ್ ಇಂಪಿಡೆನ್ಸ್ ನ ಬರ್ಕೊಂತ ಹೋಗೋಣ. ಸೊ ಈ ರೀತಿ ಇನ್ಪುಟ್ ಇಂಪಿಡೆನ್ಸ್ ಒಂದು ಲೆಟೆಸ್ಟ್ ಥಿಂಗ್ ದಟ್ ಮಸ್ಟ್ ಬಿ ಈಕ್ವಲ್ ಟು Ri ಇದೆ ಅಂತ ಅನ್ಕೋಣ. ಈ Ri ವ್ಯಾಲ್ಯೂ ಐಡಿಯಲ್ ಆಗಿ ಎಷ್ಟಿರಬೇಕು? ಇಟ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಸೊ ಇಲ್ಲಿ ಬರ್ತಾ ಇರುವಂತ ಒಂದು ಕರೆಂಟ್ ನ ಐ ವಿಲ್ ಟೇಕ್ ಇಟ್ ಆಸ್ Ib1 ಅಂತ ತಗೊಂತೀನಿ. ಇಲ್ಲಿ ಬರ್ತಾ ಇರುವಂತ ಇನ್ನೊಂದು ಕರೆಂಟ್ ನ ಐ ವಿಲ್ ಟೇಕ್ ಇಟ್ ಆಸ್ Ib2 ಅಂತ ತಗೊಂತಾ ಹೋಗ್ತೀನಿ. ಈಗ Ib1 ಇಸ್ ನಾಟ್ ಈಕ್ವಲ್ ಟು Ib2. ಯಾಕೆ ಅಂತ ಹೇಳಿದ್ರೆ Ib1 ಏನ್ ಫ್ಲೋ ಆಗ್ತಿದೆ ಅದು ಯಾವುದೇ ಕಾರಣಕ್ಕೂ ಇಲ್ಲಿ ಫ್ಲೋ ಆಗಿ Ib2 ಅದಕ್ಕೆ ಬರೋದಿಲ್ಲ. ಯಾಕೆ? ರೆಸಿಸ್ಟೆನ್ಸ್ ಏನಾಗಿದೆ? ಇನ್ಫೈನೈಟ್ ಇದೆ, ತುಂಬಾ ಜಾಸ್ತಿ ವ್ಯಾಲ್ಯೂ ಇದೆ. ಸೊ Ib1 ಬೇರೆ ಕರೆಂಟ್ ಬಂದ್ರೆ Ib2 ಕೂಡ ಬೇರೆ ಕರೆಂಟ್ ಬರ್ತಾ ಹೋಗುತ್ತೆ. ಸೊ ಈಗ ಓಪನ್ ಲೂಪ್ ಎಷ್ಟಿರಬೇಕು? A must be equal to infinity ಅಂತ ತಗೊಂತೀವಿ. The difference between the two input terminals is almost equal to 0. ಯಾವ ರೀತಿ ಅಂತ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ ಈಗ. ಸೊ the input resistance Ri is equal to infinity ಅಂತ ಗೊತ್ತಿದೆ. ಹಾಗೆ AI ಈಗ ಅಬ್ಸರ್ವ್ ಮಾಡ್ಕೊಳ್ಳಿ. V0 is equal to ಫಾರ್ಮುಲಾ ಏನ್ ಬರ್ತದೆ? A into VID ಅಂತ ತಗೊಂತೀವಿ. ಸೊ VID ಅಂದ್ರೆ ಯಾವುದು? ಇದು ಒಂದು ಆಂಪ್ಲಿಫೈರ್ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ, ಸೊ just a minute. ಸೊ ಒಂದು ಆಂಪ್ಲಿಫೈರ್ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ, one second. ಓಕೆ, ಈಗ ಅಬ್ಸರ್ವ್ ಮಾಡಿ. ಓಪನ್ ಲೂಪ್ ಗೇನ್. ಸೊ ಓಪನ್ ಲೂಪ್ ಗೇನ್ ಅಂತ ಹೇಳಿದ್ರೆ ಏನಂತ ಅರ್ಥ? ಇಟ್ ಮಸ್ಟ್ ಬಿ ಈಕ್ವಲ್ ಟು A or AV ಅಂತ ತಗೊಂತ ಹೋಗ್ತೀವಿ ನಾವು. ಸೊ A is equal to ಈಕ್ವೇಶನ್ ಪ್ರಕಾರ V0 ಡಿವೈಡೆಡ್ ಬೈ ಏನಂತ ಬರೀತಿದ್ವಿ ಫೀಡ್ಬ್ಯಾಕ್ ಆಂಪ್ಲಿಫೈರ್ಸ್ ಅಲ್ಲಿ? ಜಸ್ಟ್ VI ಅಂತ ಬರೀತಾ ಇದ್ವಿ ಅಲ್ವಾ? ಸೊ AV is equal to V0 ಡಿವೈಡ್ ಬೈ ಏನಂತ ಬರೀತಾ ಇದ್ವಿ? VS ಅಂತ ಬರೀತಾ ಇದ್ವಿ. ಸೊ VS ಅಂತ ಹೇಳಿದ್ರೆ ಇನ್ಪುಟ್ ವೋಲ್ಟೇಜ್ ವಿತ್ ಫೀಡ್ಬ್ಯಾಕ್ ಅಂತ ಅರ್ಥ. VI ಅಂತ ಹೇಳಿದ್ರೆ ಜಸ್ಟ್ ಇನ್ಪುಟ್ ವೋಲ್ಟೇಜ್ ಫಾರ್ ಯಾವುದಕ್ಕೆ? ಆಂಪ್ಲಿಫೈರ್. ಸೊ ಆಂಪ್ಲಿಫೈರ್ ಗೆ ಇನ್ಪುಟ್ ವೋಲ್ಟೇಜ್ ಏನಂತ ತಗೊಂತೀನಿ? ಐ ವಿಲ್ ಟೇಕ್ ಇಟ್ ಆಸ್ VID ಅಂತ ತಗೊಂತ ಹೋಗ್ತೀವಿ. ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ VID ಇಸ್ ದಿ ಇನ್ಪುಟ್ ವೋಲ್ಟೇಜ್ ಟು ಯಾವುದಕ್ಕೆ? ಆಂಪ್ಲಿಫೈರ್ ಅಂತ ತಗೊಂತ ಹೋಗ್ಬೇಕು. ಸೊ ಅವಾಗ V0 is equal to A into VID ಆಗುತ್ತೆ. ವೇರ್ VID ಅಂತ ಹೇಳಿದ್ರೆ ಯಾವ ವೋಲ್ಟೇಜ್ ಇದಕ್ಕೆ? V2 ಮತ್ತೆ ಇನ್ನೊಂದು ಯಾವ್ದಿದೆ? V1 ಇದೆ. ಸೊ V2 ಮೈನಸ್ V1 ನನಗೆ ಇನ್ಪುಟ್ V ಡಿಫರೆನ್ಸ್ ಅಂತ ತಗೊಂತಾ ಹೋಗ್ಬೇಕು. ಸೊ V1 ಗೆ ಸೈನ್ ಯಾವ್ದು ಬರುತ್ತೆ? ಪಾಸಿಟಿವ್. V2 ಗೆ ಸೈನ್ ಯಾವ್ದು ಬರುತ್ತೆ? ನೆಗೆಟಿವ್. ಸೊ V1 ಗೆ ಪಾಸಿಟಿವ್ ಸೈನ್ ಬಂತು, V2 ಗೆ ನೆಗೆಟಿವ್ ಸೈನ್ ಬರ್ತಾ ಹೋಯ್ತು. ಸೊ ಅವಾಗ V0 is equal to A into VG minus V2 ಅಂತ ತಗೊಂತಾ ಹೋಗ್ತೀವಿ. ಜಸ್ಟ್ ಎ ಸೆಕೆಂಡ್.
ಹಾ, ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, ಎ ಇಂಟು ವಿ ಐ ಡಿ ಇದೆ. ಎ ಇಂಟು ವಿ ಐ ಡಿ ಜಾಗದಲ್ಲಿ ಏನ್ ಬರ್ಕೊಬೇಕು ಈಗ ನಾವು? ವಿ ಒನ್ ಮೈನಸ್ ವಿ ಟು ಅಂತ ಬರ್ಕೊಂತ ಹೋಗ್ಬೇಕು. ವಿ ಒನ್ ಮೈನಸ್ ವಿ ಟು. ಏಕೆ? ವಿ ಒನ್ ಗೆ ಪಾಸಿಟಿವ್ ಸೈನ್ ಇದೆ, ವಿ ಟು ಗೆ ಏನಾಗಿದೆ? ನೆಗೆಟಿವ್ ಸೈನ್ ಇದೆ. ಸಿನ್ಸ್ ವಿ ನಾಟ್ ಇಸ್ ಈಕ್ವಲ್ ಟು ಎ ಇಂಟು ವಿ ಐ ಮೈನಸ್ ವಿ ಟು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಎ ಇಸ್ ಈಕ್ವಲ್ ಟು ಏನ್ ಬರೀಬಹುದು? ವಿ ನಾಟ್ ಡಿವೈಡೆಡ್ ಬೈ ವಿ ಟು ಅಂತ ಬರ್ಕೊಂತ ಹೋಗ್ಬೋದು. ವಿ ಟು ಅಂತ ಹೇಳಿದ್ರೆ ವೋಲ್ಟೇಜ್ ಅಟ್ ದಿ ಪಾಯಿಂಟ್ ಜಿ ಅಂತ ಅರ್ಥ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಿನ್ಸ್ ಓಪನ್ ಲೂಪ್ ಗೇನ್ ಎ ಮಸ್ಟ್ ಬಿ ಈಕ್ವಲ್ ಟು ಏನಾಗಬೇಕು? ಇನ್ಫಿನಿಟಿ. ಇನ್ಫಿನಿಟಿ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್ ಎ ಅಂತ ಬರೀಬಹುದು ನಾನು, 1 ಡಿವೈಡೆಡ್ ಬೈ 0. ದೆನ್ 1 ಬೈ 0 ಅಂದ್ರೆ ಎ ಜಾಗದಲ್ಲಿ ಅಂತ ಬರೀಬಹುದು ನಾನು 1 ಬೈ 0 ವಿಚ್ ಮಸ್ಟ್ ಬಿ ಈಕ್ವಲ್ ಟು ವಿ ನಾಟ್ ಡಿವೈಡೆಡ್ ಬೈ 1 ಮೈನಸ್ ವಿ ಒನ್ ಮೈನಸ್ ವಿ ಟು ಅಂತ ಬರ್ಕೊಂತ ಹೋಗ್ತೀವಿ. ಸಿನ್ಸ್ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ವ್ಯಾಲ್ಯೂಸ್ ನ ಈಕ್ವೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ವಿ ಒನ್ ಮೈನಸ್ ವಿ ಟು ಇಸ್ ಈಕ್ವಲ್ ಟು 0 ಬರುತ್ತೆ. ವೇರ್ ವಿ ಟು ಇಸ್ ಈಕ್ವಲ್ ಟು ಅಂತ ಬರ್ಕೊಬಹುದು ನಾನು? ವೋಲ್ಟೇಜ್ ಅಟ್ ದಿ ಪಾಯಿಂಟ್ ಜಿ ಆಗಿರೋದ್ರಿಂದ ಐ ವಿಲ್ ಟೇಕ್ ಇಟ್ ಆಸ್ ವಿ ಜಿ ಅಂತ ಕೂಡ ತಗೊಂತಾ ಹೋಗ್ತೀವಿ. ದೇರ್ ಫೋರ್ ವಿ ಒನ್ ಮೈನಸ್ ವಿ ಜಿ ಇಸ್ ಈಕ್ವಲ್ ಟು 0 ಆರ್ ಇಟ್ ಎಂಪ್ಲೈಸ್ ದಟ್ ಮೈನಸ್ ವಿ ಜಿ ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಬಂತು ಅಂತ ಹೇಳಿದ್ರೆ ಪ್ಲಸ್ ವಿ ಜಿ ಆಗುತ್ತೆ. ದೇರ್ ಫೋರ್ ವಿ ಒನ್ ಇಸ್ ಈಕ್ವಲ್ ಟು ಏನ್ ಬರಬೇಕು? ವಿ ಜಿ ಅಂತ ಬರ್ತಾ ಹೋಗ್ಬೇಕು. ಸೊ ವಿ ಒನ್ ನ ಏನ್ ಮಾಡ್ಕೊಂಡಿದೀವಿ ನಾವು? ಗ್ರೌಂಡೆಡ್ ಮಾಡಿರೋದ್ರಿಂದ ವಿ ಒನ್ ಇಸ್ ಈಕ್ವಲ್ ಟು 0 ವೋಲ್ಟ್ಸ್ ಅಂತ ತಗೊಬಹುದು. ಇಫ್ ವಿ ಒನ್ ಇಸ್ ಈಕ್ವಲ್ ಟು 0 ವೋಲ್ಟ್ಸ್ ಆಯ್ತು ಅಂತ ಹೇಳಿದ್ರೆ ವಿ ಜಿ ಇಸ್ ಆಲ್ಸೋ ಈಕ್ವಲ್ ಟು ಯಾವ್ದು ಬರುತ್ತೆ? 0 ವೋಲ್ಟ್ಸ್ ಆಗುತ್ತೆ. ದೇರ್ ಫೋರ್ ವೋಲ್ಟೇಜ್ ಅಟ್ ದಿ ಪಾಯಿಂಟ್ ಜಿ which can be written as V2 or which can be written as VG which must be equal to ಏನ್ ಬರುತ್ತೆ? 0. ಸೊ ನಾವಿಲ್ಲಿ V2 ನ ಯಾವುದೇ ಕಾರಣಕ್ಕೂ ಮೆಕ್ಯಾನಿಕಲ್ ಆಗಿ ಗ್ರೌಂಡ್ ಮಾಡಿಲ್ಲ, ಡೈರೆಕ್ಟ್ ಕನೆಕ್ಷನ್ ಮಾಡಿಲ್ಲ. ಆದ್ರೂ ಸಹಿತ V2 ವ್ಯಾಲ್ಯೂ ಅಥವಾ VG ವ್ಯಾಲ್ಯೂ ಏನಾಗ್ತಾ ಇದೆ? ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಇದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಅಂತ ಕರಿತಾ ಹೋಗ್ತೀವಿ. ಸೊ ಎರಡು ರೀತಿ ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂತ ಹೋಗ್ಬೋದು. ಒಂದು ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ ಇನ್ಪುಟ್ ವೋಲ್ಟೇಜಸ್ ನ ಉಪಯೋಗಿಸಿಕೊಂಡು, ಇನ್ನೊಂದು ಓಪನ್ ಲೂಪ್ ಗೇನ್ ನ ಉಪಯೋಗಿಸಿಕೊಂಡು. ನಮ್ಮ ಎಕ್ಸಾಮಿನೇಷನ್ ಅಲ್ಲಿ ಈ ಸ್ಟೆಪ್ಸ್ ನ ನೀವು ಬರಿಬೇಕಾಗಿರೋದು. 3 ಮಾರ್ಕ್ಸ್ ಗೆ ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಗ್ರೌಂಡ್ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಕಾನ್ಸೆಪ್ಟ್ ಆಫ್ ವರ್ಚುವಲ್ ಗ್ರೌಂಡ್ ಅಂತ ಕೇಳಿದ ತಕ್ಷಣ ಫಸ್ಟ್ ನೀವು ಏನಂತ ಬರೀಬೇಕು? ಡೆಫಿನೇಷನ್ ಆಫ್ ಎ ವರ್ಚುವಲ್ ಗ್ರೌಂಡ್. ಈ ಒಂದು ಇನ್ವರ್ಟಿಂಗ್ ಇನ್ಪುಟ್ ಆಫ್ ಅನ್ ಆಪ್ ಆಂಪ್ is not physically connected to the ground or mechanically grounded, it has 0 voltage with respect to the ground. So explanation heng ಮಾಡ್ತೀರಾ? Let us consider VS be the input voltage which is applied to the inverting terminal through the resistor R1. Therefore, when VS is increased, some voltage is developed at the point G. And RF be the feedback resistor which is connected in between the output terminal and input terminal. When Vs is applied, V2 will be developed. According to this one, V0 will be also developed with phase reversal. As this phase reversal voltage will be fed back to the part of the voltage is fed back to the point G, the algebraic sum of Vs and ಫೀಡ್ಬ್ಯಾಕ್ ವೋಲ್ಟೇಜ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ ಇದನ್ನ ನಾವು ವರ್ಚುವಲ್ ಗ್ರೌಂಡ್ ಅಂತ ಕರೀತಾ. ಅಂದ್ರೆ ಪಾಯಿಂಟ್ ಜಿ ಹತ್ರ ವೋಲ್ಟೇಜ್ ಮಸ್ಟ್ ಬಿ ಈಕ್ವಲ್ ಟು ಎಷ್ಟು ಬರುತ್ತೆ? 0 ವಿಚ್ ಕ್ಯಾನ್ ಬಿ ಟೇಕನ್ ಇಟ್ ಆಸ್ V2 ಆರ್ VG ಅಂತ ಕರೀತಾ ಹೋಗ್ತೀವಿ. ಓಪನ್ ಲೂಪ್ ಗೇನ್ ಎ ಇಸ್ ಈಕ್ವಲ್ ಟು ಇನ್ಫಿನಿಟಿ. ನಾವೀಗ ಮಾತಾಡ್ತಿರೋದು ಓಪನ್ ಲೂಪ್ ಗೇನ್ ಎ ಆಗಿರೋದ್ರಿಂದ ಎ ಇಸ್ ಈಕ್ವಲ್ ಟು ಏನ್ ಫಾರ್ಮುಲಾ ಬರುತ್ತೆ? V0 ಡಿವೈಡ್ ಬೈ VID ಅಥವಾ VI ಅಂತ ತಗೊಂತಾ ಹೋಗ್ತೀವಿ. Therefore, V0 is equal to A into V1 minus V2, where V1 can be written as V2 can be written as VG ಅಂತ ಕೂಡ ಬರ್ಕೊಂತ ಹೋಗ್ಬೋದು. A is equal to ಏನ್ ಬರುತ್ತೆ? V0 divided by V1 minus V2. Since open loop gain ideal characteristics ಪ್ರಕಾರ ಇನ್ಫಿನಿಟಿ ಇರಬೇಕು, ಇನ್ಫಿನಿಟಿ ಮಸ್ಟ್ ಬಿ ಈಕ್ವಲ್ ಟು 1 ಡಿವೈಡ್ ಬೈ 0. ಸೊ ಎ ಬದಲಾಗಿ 1 ಬೈ 0 ಅಂತ ಬರೀತೀನಿ. ಈಕ್ವೇಟಿಂಗ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ V1 minus V2 is equal to ಏನ್ ಬರುತ್ತೆ? 0 and V2 can be assumed as VG. Therefore, V1 minus VG is equal to 0 ಆಯ್ತು ಅಂದ್ರೆ ಸೊ V1 is equal to ಏನಾಗುತ್ತೆ? VG. From the diagram, ಸೊ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ನ ಗ್ರೌಂಡ್ ಮಾಡಿರೋದ್ರಿಂದ V1 ಅನ್ನೋ ವೋಲ್ಟೇಜ್ ಏನಾಗ್ತಾ ಹೋಗ್ಬೇಕು? 0 ಆಗಬೇಕು. Therefore, V1 is equal to VG is equal to 0. This is a virtual ground concept. So V2 must be equal to 0 and IB1 is also equal to 0 and IB2
is not equal to 0. ನೆನಪಲ್ಲಿರಲಿ, ಅಂದ್ರೆ ನಾವು ಮುಂದಕ್ಕೆ ಪ್ಯಾರಾಮೀಟರ್ಸ್ ನ ಓದಬೇಕಾದ್ರೆ ಇನ್ವರ್ಟಿಂಗ್ ಮೋಡ್ ಮತ್ತೆ ನಾನ್ ಇನ್ವರ್ಟಿಂಗ್ ಅಪ್ಲಿಕೇಶನ್ಸ್ ಎರಡೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂತ ಹೋಗಬೇಕು. ಈ ಒಂದು ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ IB1 ಮಾತ್ರ ನನಗೆ 0 ಆಗ್ತಾ ಹೋಗುತ್ತೆ. ಅಂದ್ರೆ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ ಮಾತ್ರ ಇವು ಅಪ್ಲಿಕಬಲ್ ಆಗೋದು ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್. ನಾನ್ ಇನ್ವರ್ಟಿಂಗ್ ಮೋಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಪ್ಲಿಕಬಲ್ ಆಗೋದಿಲ್ಲ. ನೆನಪಲ್ಲಿ ಇಟ್ಕೊಬೇಕು ಈ ಪಾಯಿಂಟ್ ನ. ಈಗ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂದ್ರೆ ಏನು ಅಂತ ಅಬ್ಸರ್ವ್ ಮಾಡ್ಕೊಂತ ಹೋಗೋಣ. ಸೊ ವಾಟ್ ಈಸ್ ಅನ್ ಇನ್ವರ್ಟಿಂಗ್ ಆಂಪ್ಲಿಫೈರ್? Inverting amplifier is an amplifier in which output produced is 180-degree phase shift or inverted with respect to what? Input signal. Observe ಮಾಡ್ಕೊಳ್ಳಿ, ನಾನೀಗ ಇನ್ಪುಟ್ ಸಿಗ್ನಲ್ ಅಲ್ಲಿ ಪಾಸಿಟಿವ್ ಪೀಕ್ ಕೊಟ್ವಿ ಅಂತ ಹೇಳಿದ್ರೆ ಔಟ್ಪುಟ್ ನಲ್ಲಿ ಏನಾಗಬೇಕದು ನೆಗೆಟಿವ್ ಪೀಕು ಬರ್ತಾ ಹೋಗಬೇಕು. ಅವಾಗ ಇದನ್ನ ಏನಂತ ಕರಿತೀವಿ ನಾವು? ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಕರಿತೀವಿ. ಇನ್ವರ್ಟಿಂಗ್ ಆಂಪ್ಲಿಫೈರ್ ಇಸ್ ಅನ್ ಆಂಪ್ಲಿಫೈರ್ ಇನ್ ವಿಚ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಈಸ್ 180-degree ಫೇಸ್ ಶಿಫ್ಟ್ ಔಟ್ ಆಫ್ ಫೇಸ್ ಆರ್ ಇನ್ವರ್ಟೆಡ್ ವಿತ್ ರೆಸ್ಪೆಕ್ಟ್ ಟು ದಿ ಇನ್ಪುಟ್ ಸಿಗ್ನಲ್. ಸೊ ಸರ್ಕ್ಯೂಟ್ ಎಕ್ಸ್ಪ್ಲೇಷನ್ ಮಾಡ್ಬೇಕಾದ್ರೆ ಏನ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅಲ್ಲಿ? ಲೆಟ್ ಅಸ್ ಕನ್ಸಿಡರ್ VSB ದಿ ಇನ್ಪುಟ್ ಸಿಗ್ನಲ್ ವಿಚ್ ಈಸ್ applied to the inverting terminal through the resistor R1. Let RF be the feedback resistor which is connected in between the output terminal and inverting terminal, and the non-inverting terminal is grounded as shown in the figure. So ಈ ತರ ಕನೆಕ್ಷನ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಅವಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ? ಇನ್ವರ್ಟಿಂಗ್ ಆಂಪ್ಲಿಫೈರ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಅಟ್ ದಿ ಪಾಯಿಂಟ್ ಎ ನಾವೀಗ ಏನ್ ಅಪ್ಲೈ ಮಾಡೋಣ ಅಂತ ಹೇಳಿದ್ರೆ KCL ನ ಅಪ್ಲೈ ಮಾಡ್ಕೊಂತ ಹೋಗೋಣ. ಸೊ ಈಗ ಅಬ್ಸರ್ವ್ ಮಾಡಿ, VS ಅನ್ನು ಒಂದು ಇನ್ಪುಟ್ ಸಿಗ್ನಲ್ ನ ಕೊಟ್ಟಿದ ತಕ್ಷಣ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಯಾವ ಕರೆಂಟ್ ಫ್ಲೋ ಆಗುತ್ತೆ? I1 ಅನ್ನೋ ಕರೆಂಟ್ ಫ್ಲೋ ಆಗುತ್ತೆ. ಸೊ ಪಾಯಿಂಟ್ G ನ ಜಂಕ್ಷನ್ ಅಂತ ತಗೊಂಡ್ವಿ ಅಂತ ಹೇಳಿದ್ರೆ ಈ ಒಂದು ಜಂಕ್ಷನ್ ಪಾಯಿಂಟ್ ಇಂದ IF ಅನ್ನೋ ಒಂದು ಕರೆಂಟು, IB ಅನ್ನೋ ಒಂದು ಕರೆಂಟು ಫ್ಲೋ ಆಗ್ತಾ ಹೋಗುತ್ತೆ. ಸೊ ನಾವೇನಾದ್ರೂ KCL ಅಟ್ ದಿ ಪಾಯಿಂಟ್ G ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ I1 ಇಸ್ ಈಕ್ವಲ್ ಟು ಏನಾಗಬೇಕು? IF ಪ್ಲಸ್ IB ಆಗ್ತಾ ಹೋಗಬೇಕು. ಸೊ I1 ಇಸ್ ಈಕ್ವಲ್ ಟು IF ಪ್ಲಸ್ IB. ಸಿನ್ಸ್ IB ವ್ಯಾಲ್ಯೂ ಏನಾಗುತ್ತೆ ಅಂತ ಹೇಳಿದ್ವಿ? ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಯಾಕೆ? ಇನ್ಪುಟ್ ಇಂಪಿಡೆನ್ಸ್ ರೆಸಿಸ್ಟೆನ್ಸ್ ಅಂದ್ರೆ ಇನ್ಪುಟ್ ರೆಸಿಸ್ಟೆನ್ಸ್ ಏನಾಗಬೇಕು ನನಗೆ? ಇನ್ಫಿನಿಟಿ. ಇಫ್ ಇನ್ಪುಟ್ ರೆಸಿಸ್ಟೆನ್ಸ್ ಇಸ್ ಆಫ್ ಇನ್ಫಿನಿಟಿ ದೆನ್ IB1 ವ್ಯಾಲ್ಯೂ ಇಸ್ ಆಲ್ಸೋ ಈಕ್ವಲ್ ಟು ಏನಾಗುತ್ತೆ? 0 ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಮಾಡಿ, I1 ನ ಡಿಸ್ಕ್ರೈಬ್ ಮಾಡ್ಕೊಂತ ಹೋಗಬೇಕು. ಸೊ ನಿಮಗೆ ಒಂದು ಸಿಂಪಲ್ ಸರ್ಕ್ಯೂಟ್ ನ ಹೇಳ್ಕೊಡ್ತೀನಿ. ಅದರ ಪ್ರಕಾರ ಸೊ ಲೆಟ್ ಅಸ್ ಕನ್ಸಿಡರ್ a resistor R1 and a resistor R2. ಸೊ ಇಲ್ಲಿ ರೆಸಿಸ್ಟರ್ R1 ಇದೆ ಅಂತ ಅನ್ಕೋಣ, ಇಲ್ಲಿ ರೆಸಿಸ್ಟರ್ R2 ಇದೆ ಅಂತ ಅನ್ಕೋಣ. ಇದನ್ನ ಅಪ್ಲೈ ಮಾಡಿದೀನಿ, ಯಾವುದಕ್ಕೆ ಅಪ್ಲೈ ಮಾಡಿದೀನಿ ಅಂತ ಹೇಳಿದ್ರೆ ಒಂದು ಪವರ್ ಸಪ್ಲೈಗೆ ಅಪ್ಲೈ ಮಾಡಿದೀವಿ ಅಂತ ಅನ್ಕೋಣ. ಆ ಪವರ್ ಸಪ್ಲೈಗೆ ವೋಲ್ಟೇಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಲೆಟ್ ಅಸ್ ಕನ್ಸಿಡರ್ ಇಟ್ ಇಸ್ ಆಫ್ V ಇದೆ ಅಂತ ಅನ್ಕೋಣ. ಸೊ ಯು ನೋ ದಿ ವ್ಯಾಲ್ಯೂ ಆಫ್ V2 ವ್ಯಾಲ್ಯೂ ಗೊತ್ತಿದೆ ನಿಮಗೆ. ಸೊ V1 ವ್ಯಾಲ್ಯೂ ಗೊತ್ತಿಲ್ಲ, ಹಾಗೆ I ವ್ಯಾಲ್ಯೂ ಕೂಡ ಗೊತ್ತಿಲ್ಲ ಅಂತ ಅನ್ಕೋಣ. ಸೊ ಯು ನೀಡ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ I. ಯಾವ ವ್ಯಾಲ್ಯೂ ಕಂಡುಹಿಡಿಯಬೇಕು? ನನಗೆ I ಕಂಡುಹಿಡಿತಾ ಹೋಗಬೇಕು. ಬಟ್ V1 ವ್ಯಾಲ್ಯೂ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ. ಬಟ್ ಈ ಒಂದು ಪಾಯಿಂಟ್ ಅಲ್ಲಿ ನಾನೇನಾದ್ರು ವೋಲ್ಟೇಜ್ ಲಾ ಅಪ್ಲೈ ಮಾಡಿದ್ವಿ ಅಂತ ಅಥವಾ ಕನ್ವರ್ಸೇಷನ್ ಆಫ್ ಎನರ್ಜಿ ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ V ಇಸ್ ಈಕ್ವಲ್ ಟು ಏನಂತ ಬರೀಬಹುದು? V1 ಪ್ಲಸ್ ಏನಾಗುತ್ತೆ? V2 ಅಂತ ಆಗುತ್ತೆ ಅಂತ ಅನ್ಕೋಣ. ವಿಚ್ ಮಸ್ಟ್ ಬಿ ಈಕ್ವಲ್ ಟು V1 ವ್ಯಾಲ್ಯೂ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ಆಮೇಲೆ ಡಿಸೈಡ್ ಮಾಡ್ಕೊಂತ ಹೋಗೋಣ. V1 ಬದಲು ಏನಂತ ಬರೀಬಹುದು ನಾನು? ಯು ಕ್ಯಾನ್ ರೈಟ್ ಇಟ್ ಆಸ್ I ಇಂಟು R1 ಅಂತ ಬರಿತಾ ಹೋಗ್ಬೋದು. ಪ್ಲಸ್ V2 ವ್ಯಾಲ್ಯೂ ಆಲ್ರೆಡಿ ಗೊತ್ತಿರೋದ್ರಿಂದ ಹಂಗೆ ರಿಪ್ಲೇಸ್ ಮಾಡ್ಕೊಂತ ಹೋಗ್ತೀನಿ. ವಿಚ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ? ಇದು V ಇಸ್ ಈಕ್ವಲ್ ಟು IR1 ಪ್ಲಸ್ V2 ಅಂತ ಆಗುತ್ತೆ. ಈ ಪ್ಲಸ್ V2 ಈ ಕಡೆಗೆ ಬಂದ್ರೆ ಏನಾಗುತ್ತೆ? ಮೈನಸ್ V2. ದೇರ್ಫೋರ್ V ಮೈನಸ್ V2 ಇಸ್ ಈಕ್ವಲ್ ಟು ಏನಾಗುತ್ತೆ?
ಐ ಇಂಟು R1 ಆಗುತ್ತೆ ಅಂತ ಅನ್ಕೋಣ. ಸೊ ನಾವು ಹೌ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಐ ಅಂತ ಹೇಳಿದ್ರೆ ಐ ಇಸ್ ಈಕ್ವಲ್ ಟು ಏನಾಗಬೇಕು, V1 ಮೈನಸ್ V2 ಡಿವೈಡೆಡ್ ಬೈ ಯಾವ ವ್ಯಾಲ್ಯೂ ಆಗಬೇಕು, R1 ಆಗ್ತಾ ಹೋಗುತ್ತೆ. ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ, ಐ ಅಂತ ತಗೊಂತಾ ಹೋಗ್ಬೇಕು. ಈಗ ಅಬ್ಸರ್ವ್ ಮಾಡ್ಕೊಳ್ಳಿ, ಡಯಾಗ್ರಾಮ್ ನ ಅಬ್ಸರ್ವ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರುವಂತಹ ಕ್ವಾಂಟಿಟೀಸ್ ನಲ್ಲಿ ಈಗ ರೆಸಿಸ್ಟರ್ R1 ಹತ್ರ ಕಂಡುಹಿಡಿತಾ ಇದ್ದೀನಿ. ಈ ಒಂದು ರೆಸಿಸ್ಟರ್ R1 ಹತ್ರ ಒಂದು ವೋಲ್ಟೇಜ್ ಬಂದು, ಸೊ ಜಸ್ಟ್ ಎ ಮಿನಿಟ್, ಸೊ ಈಗ ನೋಡ್ಕೊಳ್ಳಿ, ಈ ಒಂದು ರೆಸಿಸ್ಟರ್ R1 ಹತ್ರ ಪಕ್ಕದ ವೋಲ್ಟೇಜ್ ಬಂದು ಯಾವ್ದಿದೆ, ಒಂದು ವೋಲ್ಟೇಜ್ V1 ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದು ವೋಲ್ಟೇಜ್ V ಇದೆ, ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವೋಲ್ಟೇಜ್ ಬಂದು ಯಾವ್ದಿದೆ, V2 ಇದೆ. ಈ ಪಾಯಿಂಟ್ ಅಲ್ಲಿ ಇರುವಂತ ರೆಸಿಸ್ಟರ್ ವ್ಯಾಲ್ಯೂ ಯಾವುದು, R1. therefore I is equal to ಏನ್ ಬರೀತೀರಾ, V ಮೈನಸ್ V2 ಡಿವೈಡೆಡ್ ಬೈ R1 ಆಗುತ್ತೆ. ಹಂಗೆ ಇನ್ನೊಂದು ಫಾರ್ಮುಲಾ ಹೆಂಗ್ ಬರೀಬಹುದು, ಇಫ್ ಯು ನೋ ದಿ ವ್ಯಾಲ್ಯೂ ಆಫ್ V ಅಂಡ್ V1 ಅವಾಗ ಏನಂತ ಬರೀತೀರಾ, ಅನ್ನೊಂದು ಕ್ವಾಂಟಿಟಿ ನನಗೆ V2 ಗೊತ್ತಿಲ್ಲ ಅಂತ ಅನ್ಕೋಣ. ಅಟ್ ದಟ್ ಟೈಮ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವ್ದು ಬರುತ್ತೆ, V1 ಅಂತ ಅನ್ಕೊಬೇಕು. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವ್ದು ಬರುತ್ತೆ, V ಆಗಿರುತ್ತೆ. ಡಿವೈಡ್ ಬೈ ದಿ ರೆಸಿಸ್ಟೆನ್ಸ್ ಯಾವ್ದು ಹಾಕೊಂತೀರಾ, R2. therefore ಫಾರ್ಮುಲಾ ಏನ್ ಬರುತ್ತೆ, V1 ಮೈನಸ್ V ಡಿವೈಡೆಡ್ ಬೈ R2 ದಟ್ ಮಸ್ಟ್ ಬಿ ಈಕ್ವಲ್ ಟು ಯಾವ್ದಾಗತ್ತೆ, ಐ ಅಂತ ಅನ್ಕೊಂತ ಹೋಗ್ಬೇಕು. ಈ ಒಂದು ಫಾರ್ಮುಲಾಸ್ ನ ನಾವೀಗ ಇಲ್ಲಿ ಉಪಯೋಗಿಸ್ಕೊಂತ ಹೋಗ್ತೀವಿ. ಯಾವ ರೀತಿ ಉಪಯೋಗಿಸ್ಕೊಂತೀವಿ ಅಬ್ಸರ್ವ್ ಮಾಡಿ. ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಎ ಸರ್ಕ್ಯೂಟ್ ವೇರ್ ದಿಸ್ ಸರ್ಕ್ಯೂಟ್ ಕನ್ಸಿಸ್ಟ್ ಆಫ್, ಏನೇನು ಸರ್ಕ್ಯೂಟ್ ಅಲ್ಲಿ ಕನ್ಸಿಡರ್ ಮಾಡಿರುವಂತದ್ದು, VSB ದಿ ಇನ್ಪುಟ್ ಸಿಗ್ನಲ್ ವಿಚ್ ಇಸ್ ಅಪ್ಲೈಡ್ ಟು ದಿ ರೆಸಿಸ್ಟರ್ R1 through the resistor R1 to ಯಾವುದಕ್ಕೆ, ಇನ್ವರ್ಟಿಂಗ್ ಟರ್ಮಿನಲ್, ಅಂಡ್ RFB ದಿ ಫೀಡ್ಬ್ಯಾಕ್ ರೆಸಿಸ್ಟರ್. ಸೊ ಅಟ್ ದಿ ಪಾಯಿಂಟ್ G ನಲ್ಲಿ ಏನಾದ್ರು ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ, ದಿ ಪಾಯಿಂಟ್ G ನಾವೇನು KCL ನ ಅಪ್ಲೈ ಮಾಡಿದಾಗ I1 ಇಸ್ ಈಕ್ವಲ್ ಟು ಏನ್ ಬರುತ್ತೆ, IB ಪ್ಲಸ್ IF ಅಂತ ಹಾಕೊಂತ ಹೋಗ್ತೀವಿ. ಸಿನ್ಸ್ IB ವ್ಯಾಲ್ಯೂ ಏನಾಗ್ತಾ ಹೋಗ್ಬೇಕು, ಇಟ್ ಮಸ್ಟ್ ಬಿ ಈಕ್ವಲ್ ಟು 0 ಸಿನ್ಸ್ ಇನ್ಪುಟ್ ಇಂಪಿಡೆನ್ಸ್ ಮಸ್ಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಈಗ ನಾನು ಯಾವ ವ್ಯಾಲ್ಯೂನ ಕಂಡುಹಿಡಿಬೇಕು ಅಂದ್ರೆ I1 ವ್ಯಾಲ್ಯೂ ಕಂಡುಹಿಡಿಬೇಕು. I1 ಹೋಗ್ತಿರುವಂತ I1 ಫ್ಲೋ ಆಗ್ತಿರುವಂತ ಕರೆಂಟ್ ಯಾವ್ದ್ರ ಮುಖಾಂತರ, ರೆಸಿಸ್ಟರ್ R1 ನ ಮುಖಾಂತರ. ರೆಸಿಸ್ಟರ್ R1 ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವುದು, VS. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವುದು, V2. ಸೊ I1 ಇಸ್ ಈಕ್ವಲ್ ಟು ಏನ್ ಬರೀಬಹುದು, VS ಮೈನಸ್ V2 ಡಿವೈಡೆಡ್ ಬೈ R1 ಅಂತ ತಗೊಂತ ಹೋಗ್ತೀವಿ. ಹಂಗೆ IF ಅನ್ನೋ ಕರೆಂಟ್ ಯಾವ್ದ್ರ ಮುಖಾಂತರ ಫ್ಲೋ ಆಗ್ತಿದೆ, RF ನ ಮುಖಾಂತರ ಫ್ಲೋ ಆಗ್ತಿದೆ. ಸೊ RF ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ ಯಾವ್ದಾಗಿರುತ್ತೆ, V2. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ V0 ಡಿವೈಡ್ ಬೈ ಏನ್ ಬರಬೇಕು, RF. ದಟ್ ಮಸ್ಟ್ ಬಿ ಈಕ್ವಲ್ ಟು ಏನಾಗುತ್ತೆ, IF. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅಬ್ಸರ್ವ್ ಮಾಡಿ, I1 ಇಸ್ ಈಕ್ವಲ್ ಟು R1 ನ ಲೆಫ್ಟ್ ಹ್ಯಾಂಡ್ ಸೈಡ್ ವೋಲ್ಟೇಜ್ ಮೈನಸ್ ರೈಟ್ ಹ್ಯಾಂಡ್ ಸೈಡ್ ವೋಲ್ಟೇಜ್ ಡಿವೈಡೆಡ್ ಬೈ R1. ಸೊ IF ಇಸ್ ಈಕ್ವಲ್ ಟು V2 ಅಥವಾ VG ಮೈನಸ್ V0 ಡಿವೈಡ್ ಬೈ ಏನ್ ಬರಬೇಕು, RF ಅಂತ ತಗೊಂತ ಹೋಗ್ಬೇಕು. ಸಿನ್ಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ V2, ಫಸ್ಟ್ ಡಿಸೈಡ್ ಮಾಡಿದ್ದು ಯಾವ ಆಂಪ್ಲಿಫೈರ್, ಇನ್ವರ್ಟಿಂಗ್ ಆಂಪ್ಲಿಫೈರ್. ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ V2 ವ್ಯಾಲ್ಯೂ ಏನಾಗ್ತಾ ಹೋಗ್ಬೇಕು, ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ಏಕೆ, ವರ್ಚುವಲ್ ಗ್ರೌಂಡ್ ಕಾನ್ಸೆಪ್ಟ್ ಪ್ರಕಾರ ಅಟ್ ದಿ ಪಾಯಿಂಟ್ G V2 ಮಸ್ಟ್ ಬಿ ಈಕ್ವಲ್ ಟು 0 ಆಗಿರೋದ್ರಿಂದ V2 ಜಾಗದಲ್ಲಿ ಎಲ್ಲ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, 0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ V2 ಡಿವೈಡ್ ಬೈ R1 ಇಸ್ ಈಕ್ವಲ್ ಟು ಮೈನಸ್ V0 ಡಿವೈಡ್ ಬೈ RF ಅಂತ ಅನ್ಕೊಂತ ಹೋಗ್ಬೇಕು. ಈ ಒಂದು ಕಂಪ್ಲೀಟ್ ಆಂಪ್ಲಿಫೈರ್ ಗೆ ಔಟ್ಪುಟ್ ಯಾವುದು, V0. ಕಂಪ್ಲೀಟ್ ಆಂಪ್ಲಿಫೈರ್ ಗೆ ಇನ್ಪುಟ್ ಯಾವುದು, VS. therefore AF ನೆನಪಲ್ಲಿ ಇಟ್ಕೊಳ್ಳಿ, AF ಇಸ್ ಈಕ್ವಲ್ ಟು ಏನ್ ಬರುತ್ತೆ, ವೋಲ್ಟೇಜ್. ಸಾರಿ, AF ಅಂತ ಹೇಳಿದ್ರೆ ಏನಂತ ಅರ್ಥ ಅಲ್ಲಿ, ಗೈನ್ ವಿತ್ ಫೀಡ್ಬ್ಯಾಕ್. ಗೈನ್ ವಿತ್ ಫೀಡ್ಬ್ಯಾಕ್ ಮಸ್ಟ್ ಬಿ ಈಕ್ವಲ್ ಟು ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್. ಸೊ ಔಟ್ಪುಟ್ V0, ಇನ್ಪುಟ್ ಬಂದು ಯಾವ ತಗೊಂತೀರಾ, VS ಅಂತ ತಗೊಂತ ಹೋಗ್ತೀರಾ. ಸೊ ಈಗ ಇದರಲ್ಲಿ V0 ಇದೆ, VS ಇದೆ. ಐ ಕ್ಯಾನ್ ರೈಟ್ ದಿ ಈಕ್ವೇಶನ್ ಫಾರ್ AF. ಯಾವ ರೀತಿ ಬರೀಬೇಕು, ಸೊ ಅಬ್ಸರ್ವ್ ಮಾಡ್ಕೊಳ್ಳಿ, VS ಡಿವೈಡ್ ಬೈ VS ಇಸ್ ಈಕ್ವಲ್ ಟು, ಅಥವಾ V0 ಡಿವೈಡ್ ಬೈ VS ಡಿನಾಮಿನೇಟರ್ ಹೋಗುತ್ತೆ, RF ನ್ಯೂಮರೇಟರ್ ಹೋಗುತ್ತೆ. ಅವಾಗ V0 ಡಿವೈಡ್ ಬೈ VS ಇಸ್ ಈಕ್ವಲ್ ಟು ಮೈನಸ್ RF ಡಿವೈಡೆಡ್ ಬೈ RF R1.
ವೇರ್ V0 by Vs is equal to ಅಂತ ಬರ್ಕೊಬೇಕು, ಯು ಕ್ಯಾನ್ ರೈಟ್ ಇಟ್ ಆಸ್ AF ಅಥವಾ AV ಅಂತ ಬರ್ಕೊಂತ ಹೋಗ್ಬೋದು. therefore voltage gain AV is equal to V0 divided by Vf, which must be equal to minus RF divided by R1. therefore gain in ಯಾವುದರಲ್ಲಿ ಇನ್ವರ್ಟಿಂಗ್ ಆಂಪ್ಲಿಫೈರ್ is minus RF divided by R1 ಅಂತ ಬರ್ಕೊಂತ ಹೋಗ್ತೀರಾ. ಅಥವಾ V0 is equal to ಏನ್ ಬರಿಬಹುದು, which must be equal to minus RF by R1 into ಈ ಒಂದು Vs ನ್ಯೂಮೆಟ್ರಿಕ್ ಹೋಯ್ತು ಅಂತ ಹೇಳಿದ್ರೆ V0 is equal to minus RF by R1 into ಏನಂತ ಬರ್ಕೊಂತೀರಾ, Vs ಅಂತ ಬರ್ಕೊಂತ ಹೋಗ್ತೀರಾ. therefore ಅಥವಾ ಈ ನೆಗೆಟಿವ್ ಸೈನ್ ಇಂಡಿಕೇಶನ್ ಏನ್ ಮಾಡ್ತಾ ಹೋಗುತ್ತೆ, ಇಟ್ ಈಸ್ ಆಫ್ ಜಸ್ಟ್ ಎ ಫೇಸ್ ರಿವರ್ಸಲ್ ಅಂತ ಅರ್ಥ, ಅಂದ್ರೆ 180 ಡಿಗ್ರಿ ಫೇಸ್ ಶಿಫ್ಟ್ ಇದೆ ಅಂತ ಅರ್ಥ. ಯಾವ್ದ್ರ ಮಧ್ಯ, ಇನ್ಪುಟ್ ಮತ್ತು ಔಟ್ಪುಟ್ ಮಧ್ಯ. ಈಗ ನಾವು AV is equal to A divided by 1 plus A beta ಅಂತ ಒಂದು ಈಕ್ವೇಶನ್ ಕೂಡ ನೋಡಿದ್ವಿ. ಅದರಲ್ಲಿ ಗೇನ್ ಯಾವುದೇ ಕಾರಣಕ್ಕೂ ನಾವು ಚೇಂಜ್ ಮಾಡ್ಕೊಳೋದಕ್ಕಾಗಲ್ಲ. ಬಟ್ ಆಪ್ ಆಂಪ್ ನ ಉಪಯೋಗಿಸಿದ್ವಿ ಅಂತ ಹೇಳಿದ್ರೆ ಗೇನ್ ಎಷ್ಟು ಬೇಕೋ ಅಷ್ಟು ನಾವು ಡಿಸೈನ್ ಮಾಡ್ಕೊಂತ ಹೋಗ್ಬೋದು. ಯಾವ ರೀತಿ ಗೇನ್ ನ ಡಿಸೈನ್ ಮಾಡ್ಕೊಂತೀರಾ, ಸಿನ್ಸ್ ಈಸ್ ಈಕ್ವಲ್ ಟು ಅಂದ್ರೆ AF ಇಸ್ ಈಕ್ವಲ್ ಟು ಏನ್ ಬಂದಿದೆ ನಾವು ಡಿರೈವೇಶನ್ ಮಾಡೋ ಪ್ರಕಾರ, ವಿಚ್ ಮಸ್ಟ್ ಬಿ ಈಕ್ವಲ್ ಟು RF ಡಿವೈಡೆಡ್ ಬೈ R1 ಆಗ್ತಾ ಹೋಗುತ್ತೆ. ಈಗ ಲೆಟ್ ಅಸ್ ಕನ್ಸಿಡರ್ ನಾನು ಅಪ್ಲೈ ಮಾಡ್ತಿರುವಂತ ವೋಲ್ಟೇಜು 1 ವೋಲ್ಟ್ ಇದೆ ಅಂತ ಅನ್ಕೋಣ. ಸೊ ಇಲ್ಲಿ 1 ವೋಲ್ಟ್ ಇದೆ, ನನಗಿಲ್ಲಿ ಔಟ್ಪುಟ್ ಒಂದು -2 ವೋಲ್ಟ್ಸ್ ಬೇಕು ಅಂತ ಅನ್ಕೋಣ. ಸೊ 1 ವೋಲ್ಟ್ ಇದ್ದಿದ್ದು -2 ವೋಲ್ಟ್ಸ್ ಆಗಬೇಕು ಅಂತ ಹೇಳಿದ್ರೆ ಗೇನ್ ಎಷ್ಟು ಆಗಬೇಕು ಅಂತ ಅರ್ಥ. ಸೊ ಗೇನ್ ಹ್ಯಾಸ್ ಟು ಬಿ ಈಕ್ವಲ್ ಟು, ಸೊ ಅಂದ್ರೆ AF ಹ್ಯಾಸ್ ಟು ಬಿ ಈಕ್ವಲ್ ಟು ಎಷ್ಟಾಗಬೇಕು, 2 ಆಗ್ತಾ ಹೋಗ್ಬೇಕು. ಅವಾಗ ಮಾತ್ರ ನನಗೆ ಔಟ್ಪುಟ್ ವೋಲ್ಟೇಜ್ 2 ಬರ್ತಾ ಹೋಗುತ್ತೆ. ಏಕೆ, ಔಟ್ಪುಟ್ ಇಸ್ ಈಕ್ವಲ್ ಟು ಗೇನ್ ಮಲ್ಟಿಪ್ಲೈಡ್ ಬೈ ದಿ ಇನ್ಪುಟ್. ಸೊ ಗೇನ್ ಮಲ್ಟಿಪ್ಲೈಡ್ ಬೈ ದಿ ಇನ್ಪುಟ್ ಆಗಿರೋದ್ರಿಂದ 2 into 1 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ಸೊ ಈಗ ಗೇನ್ ನಾನು ಎಷ್ಟು ಮಾಡ್ಕೊಬೇಕು, 2 ಮಾಡ್ಕೊಬೇಕು. ಗೇನ್ 2 ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಡಿಪೆಂಡ್ ಆನ್ ದಿ ರೆಸಿಸ್ಟರ್ ಯಾವ್ದು, RF ಅಂಡ್ R1. ಲೆಟ್ ಅಸ್ ಕನ್ಸಿಡರ್ RF ಇಸ್ ಈಕ್ವಲ್ ಟು ಎಷ್ಟು ಹಾಕೊಂತೀನಿ, ಒಂದು 2 ಕಿಲೋ ಹಾಕೊಂತೀನಿ ಅಂತ ಅನ್ಕೋಣ. ಹಂಗೆ R1 ಇಸ್ ಈಕ್ವಲ್ ಟು ಎಷ್ಟು ಹಾಕೊಬಹುದು, 1 ಕಿಲೋ ಹಾಕೊಂತೀನಿ ಅಂತ ಅನ್ಕೋಣ. ಅವಾಗ ಗೇನ್ ಎಷ್ಟಾಗತ್ತೆ, ಇಟ್ ಮಸ್ಟ್ ಬಿ ಈಕ್ವಲ್ ಟು 2 ಆಗ್ತಾ ಹೋಗುತ್ತೆ. ಇಫ್ ಗೇನ್ ಇಸ್ ಈಕ್ವಲ್ ಟು 2 ದೆನ್ ಔಟ್ಪುಟ್ ಇಸ್ ಆಲ್ಸೋ 2 ವೋಲ್ಟ್ಸ್. ಇನ್ಪುಟ್ 2 ವೋಲ್ಟ್ಸ್ ಇಟ್ಟಾಗ 2 ಮಲ್ಟಿಪ್ಲೈಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ, ವಿಚ್ ಮಸ್ಟ್ ಬಿ ಈಕ್ವಲ್ ಟು 4 ವೋಲ್ಟ್ಸ್. ಸೊ 2 2s 4 ವೋಲ್ಟ್ಸ್ ಔಟ್ಪುಟ್ ಬರುತ್ತೆ ಅಂತ ಅರ್ಥ. therefore ಈ ಒಂದು ಆಂಪ್ಲಿಫೈರ್ ನ ಉಪಯೋಗಿಸ್ಕೊಂಡ್ರೆ ಗೇನ್ ನಾನು ಎಷ್ಟು ಬೇಕಾನ ಡಿಫೈನ್ ಮಾಡ್ಕೊಂತ ಹೋಗ್ಬೋದು. ಸಪೋಸ್ ಫಾರ್ ಎಕ್ಸಾಂಪಲ್ ನಾನೀಗ 1 ವೋಲ್ಟ್ ಕೊಡ್ತೀನಿ, 1 ವೋಲ್ಟ್ ಕೊಟ್ಟಾಗ ನನಗೆ ಔಟ್ಪುಟ್ 10 ವೋಲ್ಟ್ಸ್ ಬೇಕು ಅಂತ ಅನ್ಕೊಂತ ಹೋಗೋಣ. ಔಟ್ಪುಟ್ 10 ವೋಲ್ಟ್ಸ್ ಬರಬೇಕು ಅಂತ ಹೇಳಿದ್ರೆ ಗೇನ್ ಎಷ್ಟಾಗಬೇಕು, ವಿಚ್ ಮಸ್ಟ್ ಬಿ ಈಕ್ವಲ್ ಟು 10 ಆಗಬೇಕು. ಗೇನ್ 10 ಆಗಬೇಕು ಅಂತ ಹೇಳಿದ್ರೆ RF ವ್ಯಾಲ್ಯೂನ 10K ಹಾಕೊಳ್ಳಿ, R1 ವ್ಯಾಲ್ಯೂನ 1K ಹಾಕೊಳ್ಳಿ. ಅವಾಗ 10K ಡಿವೈಡ್ ಬೈ 1K ವ್ಯಾಲ್ಯೂ ಎಷ್ಟು ಬರುತ್ತೆ, 10 ಬರ್ತಾ ಹೋಗುತ್ತೆ. ಸೊ ನಾವು ಈಸಿಯಾಗಿ ಗೇನ್ ಎಷ್ಟು ಬೇಕನ್ನ ಡಿಸೈಡ್ ಮಾಡ್ಕೊಬಹುದು, ಔಟ್ಪುಟ್ ವೋಲ್ಟೇಜ್ ಇಷ್ಟೇ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂತ ಹೋಗ್ಬೋದು. ಅಂಡ್ ಸೊ ಕನ್ಕ್ಲೂಷನ್ ಪಾರ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ we can decide so conclusion party ಬಂದ್ವಿ ಅಂದ್ರೆ the value of the closed loop gain ACL does not depends upon the open loop gain AV. ಏಕೆ, ನಾವು ಹಿಂದಿನ ಫಂಕ್ಷನ್ ಅಲ್ಲಿ ಓದಿರೋದ್ರಿಂದ AV is equal to ಯಾವ ಫಾರ್ಮುಲಾ ಬರುತ್ತೆ, A divided by 1 plus A beta ಅಂತ ಬರ್ಕೊಂತ ಹೋಗ್ತಾ ಇದ್ವಿ ನಾವು. therefore this AV depends upon ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿತ್ತು, A ಮೇಲೆ ಡಿಪೆಂಡ್ ಆಗ್ತಿತ್ತು. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ A ಮೇಲೆ ಡಿಪೆಂಡ್ ಆಗೋದಿಲ್ಲ. ಇಟ್ ವಿಲ್ ಡಿಪೆಂಡ್ ಆನ್ ದಿ values ಯಾವ್ದು, RF and R1. Second, value of the ACL can be varied by adjusting the value of ಯಾವುದು, RF and R1. RF ಮತ್ತೆ R1 ನ values adjust ಮಾಡೋದ್ರಿಂದ ACL ಅಥವಾ AV value ನ adjust ಮಾಡ್ಕೊಂತ ಹೋಗ್ಬೋದು. ನಾನೇನಾದ್ರೂ RF ಜಾಗದಲ್ಲಿ ಒಂದು ಪೊಟೆನ್ಶಿಯೋಮೀಟರ್ ಹಾಕೊಂಡೆ ಅಂತ ಹೇಳಿದ್ರೆ ಎಷ್ಟು ಬೇಕಾದ ಅಷ್ಟು ಗೇನ್ ನ ವೇರಿ ಮಾಡ್ಕೊಂತ ಹೋಗ್ಬೋದು ಅಂತ ಅರ್ಥ ಅಲ್ಲಿ. ಸೊ ಇದನ್ನ ಡೆಮೋ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೋದು. RF ನ ವೇರಿ ಮಾಡ್ತಾ ಮಾಡ್ತಾ ಗೇನ್ ಹೆಂಗೆ ವೇರಿ ಆಗುತ್ತೆ, ಗೇನ್ ವೇರಿ ಆಗಿದ ತಕ್ಷಣ ಔಟ್ಪುಟ್ ವೋಲ್ಟೇಜ್ ಕೂಡ ಯಾವ ರೀತಿ ವೇರಿ ಆಗುತ್ತೆ ಅಂತ. ಸೊ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅಲ್ಲಿ ಇದನ್ನ ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೋದು. ಸೊ ಇನ್ ಅನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಸಮ್ ಅಪ್ ಮಾಡೋದಾಯ್ತು ಅಂತ ಹೇಳಿದ್ರೆ an inverting amplifier is an amplifier in which output voltage produced is 180 degree out of phase or inverted with respect to the input signal, where
V naught is equal to minus RF divided by R1 into Vs. Gain in inverting amplifier is minus RF divided by R1, where minus indicates it is of out of phase with respect to input and output. So next amplifier bandu non inverting amplifier. Observe ಮಾಡಿ ಈಗ ಈ ಪ್ಯಾಟರ್ನ್ ಅಲ್ಲಿ ನಾವು ಇಲ್ಲಿ inverting amplifier ನಲ್ಲಿ input is fed to inverting amplifier through the resistor R1 ಅಂತ ಹೇಳ್ತಾ ಇದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಿದ್ವಿ, ಇನ್ವರ್ಟಿಂಗ್ ಟರ್ಮಿನಲ್ ನ ಗ್ರೌಂಡ್ ಮಾಡ್ಕೊಂತಾ ಇದ್ವಿ. ಯಾವುದಕ್ಕೆ ಇನ್ಪುಟ್ ಸಿಗ್ನಲ್ ನ ಅಪ್ಲೈ ಮಾಡ್ತಿದ್ವಿ ಅಂತ ಹೇಳಿದ್ರೆ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗೆ ಅಪ್ಲೈ ಮಾಡ್ತೀವಿ. ಅವಾಗ ಬರುವಂತ ಆಂಪ್ಲಿಫೈರ್ ಅಂತ ಕರಿಬೇಕು, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಕರಿತಾ ಹೋಗ್ಬೇಕು. ಸೊ ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಗಿಂತ ಮುಂಚೆ ವಾಟ್ ಈಸ್ ದ ಡೆಫಿನಿಷನ್ ಆಫ್ ಎ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್? ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಇಸ್ ಅನ್ ಆಂಪ್ಲಿಫೈರ್ ಇನ್ ವಿಚ್ output produced is ಏನಾಗಬೇಕು, 0 degree phase shift or in phase with respect to the input signal. ನೋಡಿ, ಪಾಸಿಟಿವ್ ಪೀಕ್ ಕೊಟ್ಟಾಗ ಪಾಸಿಟಿವ್ ಪೀಕೆ ಬರಬೇಕು, ನೆಗೆಟಿವ್ ಪೀಕ್ ಕೊಟ್ಟಾಗ ನೆಗೆಟಿವ್ ಪೀಕೆ ಬರಬೇಕು ಅಂತ ಒಂದು ಸಿಗ್ನಲ್ ಅಥವಾ ಆಂಪ್ಲಿಫೈರ್ ಅಂತ ಕರಿಬೇಕು, ನಾನು ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಂತ ಕರಿಬೇಕು. ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಬಂದ್ವಿ ಅಂತ ಹೇಳಿದ್ರೆ, let the input Vs is applied directly to ಯಾವುದಕ್ಕೆ, ನಾನ್ ಇನ್ವರ್ಟಿಂಗ್ ಟರ್ಮಿನಲ್, and non-inverting the input signal Vs is applied to non-inverting terminal, whereas this non-inverting terminal is ಅಥವಾ inverting terminal is grounded through the resistor R1, and a feedback resistor RF is connected in between the output voltage and inverting terminal. So inverting terminal ಮತ್ತೆ ಔಟ್ಪುಟ್ ವೋಲ್ಟೇಜ್ ಮಧ್ಯೆ ಇರುವಂತಹ ಫೀಡ್ಬ್ಯಾಕ್ ರೆಸಿಸ್ಟರ್ ನ RF ಅಂತ ತಗೊಂತಾ ಹೋಗ್ತೀವಿ. ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಆಗಿದ್ರು ಸಹಿತ ನಾವಿಲ್ಲಿ ಫೀಡ್ಬ್ಯಾಕ್ ಓದ್ತಿರೋದು ಯಾವುದು, ನೆಗೆಟಿವ್ ಫೀಡ್ಬ್ಯಾಕ್ ಓದ್ತಿರೋದ್ರಿಂದ ಫೀಡ್ಬ್ಯಾಕ್ ರೆಸಿಸ್ಟರ್ RF ಇದೇ ರೀತಿನೇ ಕನೆಕ್ಟ್ ಮಾಡ್ಕೊಂತ ಹೋಗ್ಬೇಕು. ನೆನಪಲ್ಲಿಟ್ಕೊಳ್ಳಿ. ಸೊ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಇಸ್ ಅನ್ ಆಂಪ್ಲಿಫೈರ್ ಇನ್ ವಿಚ್ ಔಟ್ಪುಟ್ ಪ್ರೊಡ್ಯೂಸ್ಡ್ ಈಸ್ 0 degree phase shift with respect to the input signal. ಸರ್ಕ್ಯೂಟ್ ಎಕ್ಸ್ಪ್ಲನೇಷನ್ ಬಂದ್ವಿ ಅಂತ ಹೇಳಿದ್ರೆ, let Vs be the input signal which is applied directly to the non-inverting terminal, and inverting terminal is grounded through the resistor Ri, and feedback resistor is RF is connected in between the output voltage and inverting terminal. So open loop gain AOL is equal to, we know that A is equal to VO divided by VID, where VID is equal to ಎಂತ ಬರಿಬಹುದು ಇಲ್ಲಿ, V2 minus V1. ನೆನಪಲ್ಲಿರಲಿ, ಇಲ್ಲಿ V2 ವ್ಯಾಲ್ಯೂ ಯಾವುದೇ ಕಾರಣಕ್ಕೂ 0 ಆಗೋದಿಲ್ಲ. V2 ವ್ಯಾಲ್ಯೂ 0 ಆಗಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ VS ಅನ್ನೋ ಸಿಗ್ನಲ್ ನ ಅಪ್ಲೈ ಮಾಡಬೇಕು. ಬಟ್ ಇಲ್ಲಿ ಏನ್ ಮಾಡಿದೀನಿ, ಈಗ ಗ್ರೌಂಡ್ ಮಾಡಿದೀನಿ. ನಾವು ಇಲ್ಲಿ ಗ್ರೌಂಡ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ V2 ಅನ್ನೋ ಸಿಗ್ನಲ್ 0 ಆಗೋದಕ್ಕೆ ಸಾಧ್ಯ ಇಲ್ಲ. V2 0 ಆಗೋದು ಇನ್ ಓನ್ಲಿ ಇನ್ವರ್ಟಿಂಗ್ ಆಂಪ್ಲಿಫೈರ್. ಸಿನ್ಸ್ AOL is equal to A is equal to V0 divided by VID, where VID can be written as ಅಂತ ಬರೀಬಹುದು, V1 minus V2 ಅಂತ ಬರ್ಕೊಂತ ಹೋಗ್ಬೋದು. ಹಂಗೆ ಓಪನ್ ಲೂಪ್ ಗೈನ್ ಆದ್ಮೇಲೆ ಕ್ಲೋಸ್ಡ್ ಲೂಪ್ ಗೈನ್ ಇಸ್ ರೆಪ್ರೆಸೆಂಟೆಡ್ ಬೈ ACL or AVF, ವಿಚ್ ಮಸ್ಟ್ ಬಿ ಈಕ್ವಲ್ ಟು V0 divided by VS ಅಂತ ತಗೊಂತಾ ಹೋಗ್ತೀವಿ. ಫೀಡ್ಬ್ಯಾಕ್ ಫ್ರಾಕ್ಷನ್ ಬೀಟಾ ಇಸ್ ಈಕ್ವಲ್ ಟು VF divided by V0, ವೇರ್ VF ಇಸ್ ಈಕ್ವಲ್ ಟು ಒಂದು ಈಕ್ವೇಶನ್ ಕೊಟ್ಟಿದ್ದೀನಿ, ಕೆಲವು ಕಡೆ ಮಾತ್ರ ಉಪಯೋಗಿಸ್ಕೊಂತೀವಿ, ನೆನಪು ಇಟ್ಕೊಂತ ಹೋಗಿ. ಇದನ್ನ ಯಾವ ರೀತಿ ಈಕ್ವೇಶನ್ ಬರಿಬೇಕು ಅಂತ ಹೇಳಿದ್ರೆ, ನಾನು ಈ ಪಾರ್ಟ್ ಇಂದ ಈಕ್ವೇಶನ್ ಮಾತ್ರ ತಗೊಂತೀನಿ. ಸೊ ಲೆಟ್ ಅಸ್ ಟೇಕ್ V0 ಇದೆ, V0 ಇಂದ ಒಂದು ರೆಸಿಸ್ಟರ್ RF ಬಂದಿದೆ, ಅದ್ರ ನೆಕ್ಸ್ಟ್ R1 ಅನ್ನೋ ರೆಸಿಸ್ಟರ್ ಬಂದಿದೆ, ಅದಾದ್ಮೇಲೆ R1 ಅನ್ನೋ ರೆಸಿಸ್ಟರ್ ಏನಾಗಿದೆ, ಗ್ರೌಂಡ್ ಆಗಿದೆ. ಅಬ್ಸರ್ವ್ ಮಾಡ್ಕೊಳ್ಳಿ, V0 ಈಸ್ ದಿ ಇನ್ಪುಟ್ ವೋಲ್ಟೇಜ್ ಫಾರ್ ದಿ ರೆಸಿಸ್ಟರ್. ಯಾವ್ದಂತ ತಗೋಣ, RF ಅಂತ ತಗೊಂತಾ ಹೋಗೋಣ ಇಲ್ಲಿ. ಸೊ ಇಲ್ಲಿ RF ರೆಸಿಸ್ಟರ್ ಇದೆ, ಈ ಒಂದು RF ರೆಸಿಸ್ಟರ್ಗೆ ಇನ್ನೊಂದು ಏನ್ ಕನೆಕ್ಟ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಆಫ್ ಎ ಓಕೆ. ಸೊ ನಾವೀಗ ಕನೆಕ್ಟ್ ಮಾಡ್ಕೊಂಡಿರುವಂತದ್ದು ಯಾವುದು, RF ರೆಸಿಸ್ಟರ್ ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ RF ರೆಸಿಸ್ಟರ್ ನ ಹಾಗೆ ಇಲ್ಲಿಗೆ ಕನೆಕ್ಷನ್ಸ್ ಎಲ್ಲಿಗೆ ತಗೊಂಡಿದೀವಿ, R1 ರೆಸಿಸ್ಟರ್ ಕನೆಕ್ಟ್ ಮಾಡ್ಕೊಂಡಿದೀವಿ. ಅದರ್ ಟರ್ಮಿನಲ್ ಆಫ್ ದಿ R1 ರೆಸಿಸ್ಟರ್ ಏನಾಗಿದೆ, ಗ್ರೌಂಡ್ ಆಗ್ತಾ ಹೋಗ್ತಾ ಇದೆ.
ಈ ಒಂದು ಪಾಯಿಂಟ್ ಅಲ್ಲಿ ಇನ್ಪುಟ್ ವೋಲ್ಟೇಜ್ ಆಗಿ ಹೋಗ್ತಾ ಇರೋದು ಯಾವುದು ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ದಿ ಪಾಯಿಂಟ್ ಆರ್ ಎಫ್ ಅಂಡ್ ಆರ್ ಐ. ಸೊ ನಾನೀಗ ಇಲ್ಲಿ ಬರ್ತಾ ಇರುವಂತ ರೆಸಿಸ್ಟರ್ ಅಂದ್ರೆ ವೋಲ್ಟೇಜ್ ಅಕ್ರಾಸ್ ಸಿ ಯಾವುದು R1 ಅನ್ನೋ ರೆಸಿಸ್ಟರ್ ಫೀಡ್ಬ್ಯಾಕ್ ಆಗಿ ಹೋಗ್ತಾ ಇದೆ. ಸೊ ಅದ್ರ ವ್ಯಾಲ್ಯೂ ಅಂತ ತಗೊಂತೀನಿ ವಿಚ್ ಮಸ್ಟ್ ಬಿ ಈಕ್ವಲ್ ಟು ವಿ ಎಫ್ ಅಂತ ತಗೊಂತಾ ಹೋಗ್ತೀವಿ. ಸೊ ನಿಮ್ಗೆ ಫಸ್ಟ್ ಇಯರ್ ನಲ್ಲೂ ಕೂಡ ಹೇಳ್ಕೊಟ್ಟಿದ್ವಿ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟರ್ R1? ಸೊ ವಿಚ್ ಮಸ್ಟ್ ಬಿ ಈಕ್ವಲ್ ಟು ಅಪ್ಲೈಡ್ ವೋಲ್ಟೇಜ್ ಯಾವ್ದಿದೆ V0 ಇದೆ ಮಲ್ಟಿಪ್ಲೈಡ್ ಬೈ ರೆಸಿಸ್ಟರ್ ಯಾವ್ದಿದೆ ಅಂತ ಹೇಳಿದ್ರೆ R1 ಡಿವೈಡೆಡ್ ಬೈ ಸಮ್ ಆಫ್ ದಿ ರೆಸಿಸ್ಟೆನ್ಸ್. ಸರ್ಕ್ಯೂಟ್ ಅಲ್ಲಿ ಇರುವಂತ ರೆಸಿಸ್ಟೆನ್ಸಸ್ ಯಾವ್ದು ವಿಚ್ ಮಸ್ಟ್ ಬಿ ಈಕ್ವಲ್ ಟು R1 ಪ್ಲಸ್ ಏನಂತ ತಗೊಂತೀರಾ ಆರ್ ಎಫ್ ಅಂತ ತಗೊಂತಾ ಹೋಗ್ತೀರಾ R1 ಡಿವೈಡೆಡ್ ಬೈ ಆರ್ ಎಫ್. ಓಕೆ, ಈಗ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ವಿ ಎಫ್ ಇಸ್ ಈಕ್ವಲ್ ಟು ಏನ್ ಬರ್ಕೊಂಡಿದೀವಿ ನಾವು VF divided by V0, where VF is equal to V0 into R1 divided by R1 plus RF. V0 ಮತ್ತೆ V0 ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಉಳ್ಕೊಂಡಿದ್ದೇನು R1 divided by R1 plus RF. Therefore, this feedback fraction or gain in the feedback network beta is equal to R1 divided by R1 plus RF ಅಂತ ಕೂಡ ನೀವು ಡಿಸೈಡ್ ಮಾಡ್ಕೊಂತ ಹೋಗ್ಬೋದು. ಸೊ ನೆಕ್ಸ್ಟ್ ಪ್ಯಾರಾಮೀಟರ್ ನ ಬಂದು ಡಿರೈವೇಶನ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಸ್ಟೆಪ್ ಡಿರೈವೇಶನ್ ಅಲ್ಲಿ ಲೆಟ್ ಅಸ್ ಫ್ರಮ್ ದಿ ಸರ್ಕ್ಯೂಟ್ ಲೆಟ್ ಅಸ್ ಅಪ್ಲೈ ದಿ KCL ನ ಅಪ್ಲೈ ಮಾಡ್ಕೊಂತ ಹೋಗೋಣ. ಸೊ KCL ಅಟ್ ದಿ ಪಾಯಿಂಟ್ G ಅಪ್ಲೈ ಮಾಡಿದ್ವಿ ಅಂತ ಹೇಳಿದ್ರೆ I1 ಇಸ್ ಈಕ್ವಲ್ ಟು ಏನ್ ಬರುತ್ತೆ IF ಪ್ಲಸ್ IB2 ಅಂತ ಆಸ್ ಇಟ್ ಇಸ್ ತಗೊಂತ ಹೋಗ್ತೀವಿ. ಸಿನ್ಸ್ IB2 ವ್ಯಾಲ್ಯೂ ಏನಾಗಬೇಕು ಇಟ್ ಮಸ್ಟ್ ಬಿ ಈಕ್ವಲ್ ಟು 0 ಯಾಕಾಗುತ್ತೆ ಅಂತ ಹೇಳಿದ್ರೆ ಇನ್ಪುಟ್ ಇಂಪಿಡೆನ್ಸ್ ವ್ಯಾಲ್ಯೂ ಏನಾಗುತ್ತೆ ಇಟ್ ಮಸ್ಟ್ ಬಿ ಈಕ್ವಲ್ ಟು 0. ದೇರ್ಫೋರ್ I1 ಇಸ್ ಈಕ್ವಲ್ ಟು ಏನಾಗುತ್ತೆ IF. ಈಗ I1 ಈಕ್ವೇಶನ್ ಬರಿಬೇಕು ಮತ್ತೆ IF ಕೂಡ ಈಕ್ವೇಶನ್ ಬರಿಬೇಕು. I1 ಫ್ಲೋ ಆಗ್ತಿರೋಂತ ಕರೆಂಟ್ ಯಾವ್ದ್ರ ಮುಖಾಂತರ ಫ್ಲೋ ಆಗ್ತಿರೋದು R1 ನ ಮುಖಾಂತರ ಫ್ಲೋ ಆಗ್ತಿರೋದು. ಸೊ R1 ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ 0, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ VG ಅಥವಾ V2 ಅಂತ ಬರ್ಕೊಂತ ಹೋಗ್ಬೋದು. ಹಂಗೆ IF ಫ್ಲೋ ಆಗ್ತಿರೋಂತ ಕರೆಂಟ್ ಯಾವ್ದ್ರ ಮುಖಾಂತರ ಫ್ಲೋ ಆಗ್ತಾ ಇರೋದು RF ಮುಖಾಂತರ ಫ್ಲೋ ಆಗ್ತಾ ಇರೋದು. ಸೊ RF ನ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುವಂತ ವೋಲ್ಟೇಜ್ V2, ರೈಟ್ ಹ್ಯಾಂಡ್ ಸೈಡ್ ಇರುವಂತ ವೋಲ್ಟೇಜ್ V0. ಇವೆರಡನ್ನ ಉಪಯೋಗಿಸಿಕೊಂಡು I1 ಮತ್ತೆ IF ಗೆ ಈಕ್ವೇಶನ್ ಬರೆಯೋಣ. So I1 is equal to 0 minus V2 divided by R1 which must be equal to IF ಬರಿಬೇಕು. ಈಗ IF is equal to ಏನ್ ಬರಿಬಹುದು V2 minus V0 divided by ಏನ್ ಬರುತ್ತೆ RF. Since V2 is equal to V1 which is also equal to VS. ಸೊ V1 is equal to VS ಅಂತ ಆಲ್ರೆಡಿ ಗೊತ್ತಿದೆ. V1 is equal to ಏನಂತ ಹಾಕೋಬೇಕು ಇಲ್ಲಿ V2 ಅಂತ ಹಾಕೊಂತ ಹೋಗ್ಬೇಕು. ಸೊ V2 is equal to ಏನ್ ಬರ್ಕೊಂತೀರಾ VS ಅಂತ ಬರ್ಕೊಂತೀರಾ. ಸೊ ಮೈನಸ್ 0 ಮೈನಸ್ V2 ಅಂತ ಹೇಳಿದ್ರೆ ಮೈನಸ್ V2 ವೇರ್ V2 is equal to ಏನಾಗುತ್ತೆ VS ಆಗುತ್ತೆ. therefore minus VS divided by R1 is equal to VS minus V0 divided by RF. let us split. So VS divided by RF minus V0 divided by RF. So minus V0 ನ ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗಿ ಹಾಗೆ ಮೈನಸ್ VS ರೈಟ್ ಹ್ಯಾಂಡ್ ಸೈಡ್ ಬಂತು ಅಂತ ಹೇಳಿದ್ರೆ ಈ ರೀತಿ ಈಕ್ವೇಶನ್ಸ್ ಬರುತ್ತೆ. So V0 divided by RF is equal to VS by RF plus VS divided by R1. ಈ ವರ್ಡಲ್ಲಿ ಏನ್ ಕಾಮನ್ ತಕೊಂಬೋದು VS ನ ಕಾಮನ್ ತಕೊಂಬೋದು. VS ಕಾಮನ್ ತಕೊಂಡ್ವಿ ಅಂತ ಹೇಳಿದ್ರೆ 1 by RF plus 1 divided by R1 ಬರುತ್ತೆ. ನಮಗೆ ಓಪನ್ ಲೂಪ್ ಕಾನ್ಫಿಗರೇಷನ್ ಮತ್ತೆ ಕ್ಲೋಸ್ಡ್ ಲೂಪ್ ಕಾನ್ಫಿಗರೇಷನ್ ಎರಡು ಗೊತ್ತು. ಗೇನ್ ಇನ್ ಕ್ಲೋಸ್ಡ್ ಲೂಪ್ ಕಾನ್ಫಿಗರೇಷನ್ ACL ಆರ್ AF is equal to V0 divided by VS ಅಂತ ಗೊತ್ತಿದೆ. ಸೊ VS ನ ಡಿನಾಮಿನೇಟರ್ ಕಳಿಸ್ತೀನಿ, RF ನ ನ್ಯೂಮರೇಟರ್ ಕಳಿಸ್ತೀನಿ. ಆವಾಗ V0 by VS is equal to RF into 1 by RF plus 1 by R1 ಆಗುತ್ತೆ. ಸೊ R1 ನ ಮಲ್ಟಿಪ್ಲೈ ಒಳಗಡೆ ಮಾಡ್ಕೊಂಡಾಗ RF by RYF is equal to 1. RF into 1 ಅಂತ ಹೇಳಿದ್ರೆ RF divided by R1. therefore V0 divided by VS which must be equal to ACL ಅಥವಾ AV which must be equal to ಏನ್ ಬಂತು 1 plus RF by R1. therefore gain in non inverting amplifier is 1 plus RF divided by R1 or V0 equation ತಗೊಂಡ್ವಿ ಅಂದ್ರೆ VS ನ್ಯೂಮರೇಟರ್ ಹೋಗುತ್ತೆ. V0 is equal to 1 plus RF divided by R1 into VS ಅಂತ ತಗೊಂತಾ ಹೋಗ್ತೀವಿ.
ಕನ್ಕ್ಲೂಷನ್ ಪಾರ್ಟಿಗೆ ಬಂದ್ವಿ ಅಂತ ಹೇಳಿದ್ರೆ ದಿ ಕ್ಲೋಸ್ಡ್ ಲೂಪ್ ವೋಲ್ಟೇಜ್ ಗೇನ್ ಇಸ್ ಆಲ್ವೇಸ್ ಗ್ರೇಟರ್ ದನ್ 1 ಅಂಡ್ AV is independent of A. ಅದನ್ನ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಇನ್ವರ್ಟಿಂಗ್ ಆಂಪ್ಲಿಫೈರ್ ಪ್ರಕಾರ. ಯಾಕೆ AV can be adjusted by using the values of RF and R1 values ನ adjust ಮಾಡ್ಕೊಂತ ಹೋಗಬಹುದು. So non-inverting amplifier is an amplifier in which output to produce is of 0 degree phase shift with respect to the input. So ಇಲ್ಲಿ ಪಾಸಿಟಿವ್ ಪೀಕ್ ಕೊಟ್ರೆ ಪಾಸಿಟಿವ್ ಪೀಕ್ ಬರಬೇಕು, ನೆಗೆಟಿವ್ ಪೀಕ್ ಕೊಟ್ರೆ ನೆಗೆಟಿವ್ ಪೀಕ್ ಬರಬೇಕು. ಸೊ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ 0 ಡಿಗ್ರಿ 180 ಡಿಗ್ರಿ ಫೇಸ್ ಶಿಫ್ಟ್ ಇರುತ್ತೆ. ಅಲ್ಲಿ ಪಾಸಿಟಿವ್ ಪೀಕ್ ಕೊಟ್ರೆ ನೆಗೆಟಿವ್ ಪೀಕ್ ಬರುತ್ತೆ, ನೆಗೆಟಿವ್ ಪೀಕ್ ಕೊಟ್ರೆ ಪಾಸಿಟಿವ್ ಪೀಕ್ ಬರ್ತಾ ಹೋಗುತ್ತೆ. ಇನ್ನ ಗೇನ್ ಇನ್ inverting terminal inverting amplifier minus RF divided by R1. Gain in non-inverting amplifier 1 plus RF divided by R1. ನೆನಪಲ್ಲಿಟ್ಕೊಂತ ಹೋಗಬೇಕು. ಸೊ ಅಪ್ಲಿಕೇಶನ್ಸ್ ಆಫ್ non-inverting amplifier ಅಲ್ಲಿ ವೋಲ್ಟೇಜ್ ಫಾಲೋಯರ್ ಅಂತ ನೆಕ್ಸ್ಟ್ ಪಾರ್ಟ್ ನ ಓದ್ತಾ ಹೋಗೋಣ. ಸೊ ವೋಲ್ಟೇಜ್ ಫಾಲೋಯರ್ ಅಂದ್ರೆ ಏನಾಗಬೇಕು? ದಿ ನೇಮ್ ಇಂಡಿಕೇಟ್ಸ್ ವೋಲ್ಟೇಜ್ ನ ಫಾಲೋ ಮಾಡಬೇಕು ಅಂತ ಅರ್ಥ. ಯಾವ ವೋಲ್ಟೇಜ್ ನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಔಟ್ಪುಟ್ ವೋಲ್ಟೇಜ್ ಇನ್ಪುಟ್ ವೋಲ್ಟೇಜ್ ನ ಫಾಲೋ ಮಾಡಬೇಕು. ಅಂದ್ರೆ VI ಮತ್ತೆ V0 ಮಧ್ಯೆ ಏನು ಡಿಫರೆನ್ಸ್ ಇರೋದಿಲ್ಲ. ಜಸ್ಟ್ ಏನ್ ಇನ್ಪುಟ್ ಕೊಡ್ತೀನೋ ಅದು ಔಟ್ಪುಟ್ ಅಲ್ಲಿ ಬರ್ತಾ ಹೋಗಬೇಕು. ದಿಸ್ ಇಸ್ ದಿ ಅಪ್ಲಿಕೇಶನ್ ಆಫ್ ಯಾವ ತಗೊಳ್ಬೇಕು ಅಂತ ಹೇಳಿದ್ರೆ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್. ಅಪ್ಲಿಕೇಶನ್ ಆಫ್ ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ ವೋಲ್ಟೇಜ್ ಫಾಲೋಯರ್ ನ ನೋಡ್ತಾ ಹೋಗೋಣ. ಸೊ ಸರ್ಕ್ಯೂಟ್ ಡಯಾಗ್ರಾಮ್ ಬಂದ್ವಿ ಅಂತ ಹೇಳಿದ್ರೆ VS ಅನ್ನೋ ಸಿಗ್ನಲ್ ನ ಡೈರೆಕ್ಟ್ ಆಗಿ ಎಲ್ಲಿ ಅಪ್ಲೈ ಮಾಡಿದೀವಿ? ನಾನ್ ಇನ್ವರ್ಟಿಂಗ್ ಟರ್ಮ್ ಗೆ ಅಪ್ಲೈ ಮಾಡ್ತಾ ಹೋಗಿದೀವಿ. Without the resistor R1 and RF, VS is directly ಅಥವಾ output voltage is directly fed back to the input. A part of the output ನ ತಗೊಬೇಕಾದ್ರೆ RF ಮತ್ತೆ R1 ಅನ್ನೋ ಎರಡು ರೆಸಿಸ್ಟರ್ ಬೇಕು. ಡೈರೆಕ್ಟ್ ಆಗಿ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀನಿ ಇಲ್ಲಿ. ಅವಾಗ ಏನಾಗುತ್ತೆ? ಅದು ಬಫರ್ ಆಂಪ್ಲಿಫೈರ್ ಅಥವಾ ವೋಲ್ಟೇಜ್ ಫಾಲೋಯರ್ ಅಂತ ತಗೊಂತಾ ಹೋಗ್ತೀವಿ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ವೋಲ್ಟೇಜ್ ಫಾಲೋಯರ್? ಅನ್ ಆಂಪ್ಲಿಫೈರ್ whose output follows the input by shorting the feedback resistor RF. ಅಂದ್ರೆ ಇಲ್ಲಿ ನಮಗೆ ರೆಸಿಸ್ಟರ್ RF ಇರ್ತಿತ್ತು, ಬಟ್ RF ರೆಸಿಸ್ಟರ್ ನ ಶಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ರಿಮೂವ್ ಮಾಡಿ ಒಂದು ವೈರ್ ನ ಕನೆಕ್ಟ್ ಮಾಡ್ತೀವಿ ಅಂತ ಅರ್ಥ. ಸೊ ಅವಾಗ RF by shorting the feedback resistor RF in the inverting amplifier, the voltage follower can be obtained. ಸೊ ಯಾವ ರೀತಿ? ಈಗ ಗೇನ್ ಇಸ್ ಈಕ್ವಲ್ ಟು ಏನ್ ಬರುತ್ತೆ? 1 ಪ್ಲಸ್ RF ಡಿವೈಡ್ ಬೈ R1. ಇಫ್ RF ನ ತೆಗೆದು ಹಾಕಿದೀವಿ ಅಂತ ಹೇಳಿದ್ರೆ RF ವ್ಯಾಲ್ಯೂ ಏನಾಗುತ್ತೆ? ವಿಚ್ ಮಸ್ಟ್ ಬಿ ಈಕ್ವಲ್ ಟು 0. ಸೊ 1 ಪ್ಲಸ್ 0 ಅಂತ ಹೇಳಿದ್ರೆ ವಿಚ್ ಮಸ್ಟ್ ಬಿ ಈಕ್ವಲ್ ಟು 1. 1 ಪ್ಲಸ್ 0 ವಿಚ್ ಮಸ್ಟ್ ಬಿ ಈಕ್ವಲ್ ಟು 1 ಆಯ್ತು ಅಂತ ಹೇಳಿದ್ರೆ 1 ಮಲ್ಟಿಪ್ಲೈಡ್ VS ಇಸ್ ಈಕ್ವಲ್ ಟು ಏನಾಗುತ್ತೆ? ಜಸ್ಟ್ VS. therefore V0 ಇಸ್ ಈಕ್ವಲ್ ಟು ಏನಾಗಬೇಕು? VS ಆಗ್ತಾ ಹೋಗಬೇಕು. ಸೊ V0 ಇಸ್ ಈಕ್ವಲ್ ಟು VS ಇಂಟು 1 ಪ್ಲಸ್ RF ಡಿವೈಡ್ ಬೈ R1, ವೇರ್ RF ಬೈ R1 ಅಥವಾ RF ಇಸ್ ಈಕ್ವಲ್ ಟು 0 ತಗೊಂತಾ ಹೋಗ್ತೀವಿ. 0 ತಗೊಂಡ್ವಿ ಅಂದ್ರೆ 1 plus 0 is equal to 1, which must be equal to VS. Since V0 is equal to ಏನಾಗುತ್ತೆ? VS ನ ಡಿನಾಮಿನೇಟರ್ ಕಳಿಸಿದ್ರೆ which must be equal to V0 by VS, which must be equal to AV, which is equal to 1. ಅಂದ್ರೆ ಗೇನ್ ಏನಾಗಿದೆ ಅಂತ ಅರ್ಥ? ಯೂನಿಟಿ ಅಥವಾ 1 ಇದೆ ಅಂತ ಅರ್ಥ. ಇಫ್ ಗೇನ್ is of 1, ಅದನ್ನ ಏನಂತ ಕರಿಬೇಕು ನೀವು? ವೋಲ್ಟೇಜ್ ಫಾಲೋಯರ್ ಅಂತ ಕರಿಬೇಕು. ಯಾವ ಒಂದು ಆಂಪ್ಲಿಫೈರ್ ನಲ್ಲಿ? ನಾನ್ ಇನ್ವರ್ಟಿಂಗ್ ಮೋಡ್ ಅಲ್ಲಿ ಮಾತ್ರ ವೋಲ್ಟೇಜ್ ಫಾಲೋಯರ್ ಬರೋದಕ್ಕೆ ನಮಗೆ ಸಾಧ್ಯ. ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ ಯಾವುದೇ ಕಾರಣಕ್ಕೂ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಇನ್ಪುಟ್ ಎಷ್ಟು ಕೊಡ್ತೀವೋ ಅಷ್ಟು ಔಟ್ಪುಟ್ ಬರಬೇಕು ಅಂತ ಹೇಳಿದ್ರೆ 1 ಪ್ಲಸ್ RF ಬೈ R1 ಮಸ್ಟ್ ಬಿ ಈಕ್ವಲ್ ಟು ಏನಾಗಬೇಕು? 1 ಆಗ್ತಾ ಹೋಗ್ಬೇಕು. ಸೊ ವೋಲ್ಟೇಜ್ ಫಾಲೋಯರ್ ನಲ್ಲಿ ಫೀಡ್ಬ್ಯಾಕ್ ರೆಸಿಸ್ಟರ್ ಮತ್ತೆ R1 ರೆಸಿಸ್ಟರ್ ನ ರಿಮೂವ್ ಮಾಡ್ತೀವಿ. RF ರೆಸಿಸ್ಟರ್ ಬದಲು ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಹೋಗ್ತೀವಿ ನಾವು. ಅವಾಗ ಬರುವಂತ ಒಂದು ಆಂಪ್ಲಿಫೈರ್ ಅಂತ ಕರಿತೀರಾ? ವೋಲ್ಟೇಜ್ ಫಾಲೋಯರ್ ಅಂತ ಕರಿತೀರಾ. ಸೊ ಈ ಮೂರು ಮೇಲೆ ಅಂದ್ರೆ ಇನ್ವರ್ಟಿಂಗ್ ಆಂಪ್ಲಿಫೈರ್ ನ ನೋಡಿದ್ರಿ, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ನ ನೋಡಿದ್ರಿ, ವೋಲ್ಟೇಜ್ ಫಾಲೋಯರ್ ನ ನೋಡಿದ್ರಿ. ಈ ಮೂರು ಆಂಪ್ಲಿಫೈರ್ ನ ಮೇಲೆ ಕೆಲವು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು P2 ವಿಡಿಯೋನಲ್ಲಿ ಅಬ್ಸರ್ವ್ ಮಾಡ್ಕೊಂತ ಬನ್ನಿ. ಎಂಟೈರ್ ವಿಡಿಯೋನಲ್ಲಿ ಒಂದು ಸಲ ರೀಕಾಲ್ ಮಾಡಿದ್ವಿ ಅಂತ ಹೇಳಿದ್ರೆ ಇನ್ವರ್ಟಿಂಗ್ ಆಂಪ್ಲಿಫೈರ್, ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್, ವೋಲ್ಟೇಜ್ ಫಾಲೋಯರ್. ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ ಗೈನ್ ಬಂದು ಮೈನಸ್ RF ಬೈ R1 ಇದೆ. ನಾನ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ಅಲ್ಲಿ ಗೈನ್ ಬಂದು 1 ಪ್ಲಸ್ RF ಬೈ R1 ಇದೆ. ವೋಲ್ಟೇಜ್ ಫಾಲೋಯರ್ ಅಲ್ಲಿ ಗೈನ್ ಬಂದು ಯೂನಿಟಿ ದಟ್ ಈಸ್ ಆಫ್ 1 ಇರುತ್ತೆ. ಸೊ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಅಪ್ಲಿಕೇಶನ್ಸ್ ಆಫ್ ಇನ್ವರ್ಟಿಂಗ್ ಆಂಪ್ಲಿಫೈರ್ ನ ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋನಲ್ಲಿ ಮೈನ್ ಇಂಪಾರ್ಟೆಂಟ್ ಥಿಂಗ್ 2 ಡಿರೈವೇಶನ್ ಮತ್ತೆ ಪ್ರಾಬ್ಲಮ್ಸ್ ನ
P2 ನಲ್ಲಿ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.